ಲೋಕದ ಎಲ್ಲ ಕಾರ್ಯಕ್ರಮಗಳಿಂದ ನಮ್ಮನ್ನು ಬೇರ್ಪಡಿಸಿ ಆತನ ವಾಕ್ಯದ ಮುಖಾಂತರ ನಮ್ಮನ್ನ ಶುದ್ಧೀಕರಿಸಿಕೊಳ್ಳೋದಕ್ಕೂ ನಮ್ಮನ್ನ ಇನ್ನ ದೇವರ ವಾಕ್ಯದಲ್ಲೂ ದೇವರ ಸೇವೆಯಲ್ಲೂ ನಾವು ಇನ್ನೂ ಹೆಚ್ಚಾಗಿ ಬೆಳೆಯೋದಕ್ಕೆ ದೇವರು ನಮ್ಮನ್ನ ಇಲ್ಲಿ ಕರೆತಂದಿರುವ ಒಂದು ಉದ್ದೇಶವನ್ನ ಕೂಡ ನಾವು ಅರಿತವರಾಗಿದ್ದೀವಿ. ಅದರಿಂದ ಈ ದಿನದಲ್ಲೂ ಕೂಡ ನಾವು ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನ ನಾವು ಪ್ರಾರಂಭ ಮಾಡೋಣ. ನಮ್ಮ ಮಧ್ಯದಲ್ಲಿರುವ ಸಹೋದರ ವಿನೋದ್ ಬ್ರದರ್ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊತೀನಿ, ಪ್ಲೀಸ್. ಕೇಳಿಸ್ತಾ ಇದೆಯಾ ಬ್ರದರ್? ಎಸ್ ಬ್ರದರ್. ವಿನೋದ್ ಬ್ರದರ್. ಸಾರಿ ಬ್ರದರ್. ಓಕೆ. ಪ್ರಾರ್ಥನೆ ಮಾಡೋಣ. Heavenly Almighty Father, God of Abraham, Isaac, and Jacob, hallowed be thy name. Dear Father, yet another day we come in front of thy feet as one family to thank thee for all the wonderful blessings and mercy that thou have showered upon us. Father, today help us with thy Holy Spirit in order to understand thy words through thy brethren. Help us to keep our minds and our thoughts in order to fulfill thy will in our daily walk of life. Help us to understand what thy will is for us, each one of us, and guide us. Forgive us for all the mistakes and sins that we have committed. Help us to understand the importance of this heavenly calling and guide us so that in every day we do things that pleases thee through Christ. Forgive us and let thy grace and be upon us at all times. We pray all this unto the mighty Father through the precious name of thy only begotten Son, our Savior, protector, Lord Jesus Christ. Amen. Thank you, brother. Thank you, brother. ಸಹೋದರರೇ, ಈ ದಿನದಲ್ಲೂ ಕೂಡ ನಾವು ಅಪೊಸ್ತಲರ ಕಾರ್ಯಗಳ ವಿಚಾರವಾಗಿ ಈ ಒಂದು ಪುಸ್ತಕದ ಆಲ್ಮೋಸ್ಟ್ ಅಂತ್ಯದಲ್ಲಿ ನಾವಿದ್ದೀವಿ. ಇದರಲ್ಲಿ ಅನೇಕ ವಿಚಾರಗಳನ್ನ ನಾವು ನೋಡ್ತಾ ಇದ್ದೀವಿ. ಅಪೊಸ್ತಲರ ಆದಿ ಸಭೆಯಲ್ಲಿ ಅಪೊಸ್ತಲರ ಒಂದು ಸೇವೆ, ಅವರ ಒಂದು ವಿಶ್ವಾಸ, ಅವರ ಒಂದು ದೇವರ ಮೇಲೆ ಅವರು ಇಟ್ಟಿದ್ದ ನಂಬಿಕೆ, ಮತ್ತೆ ಆದಿ ಸಭೆಯಲ್ಲಿ ಸಹೋದರಗಳು ಪಟ್ಟಂತ ಕಷ್ಟಗಳು, ಸುವಾರ್ತೆಗೋಸ್ಕರ ಅವರು ಪಟ್ಟಂತ ಶ್ರಮೆಗಳನ್ನ ನಾವು ಸತತವಾಗಿ ನೋಡ್ಕೊ ಬರ್ತಾ ಇದ್ದೀವಿ. ಆದಿ ಸಭೆಯಿಂದ ಈ ಹಂತದ ಸಭೆಯಲ್ಲೂ ಕೂಡ ಅದೇ ರೀತಿಯ ಒಂದು ಕಾರ್ಯಗಳು ನಡೀತಾ ಬರ್ತಾ ಇದೆ. ಸಹೋದರರೇ, ಯಾವುದೋ ಒಂದು ರೀತಿಯಲ್ಲಿ ಈ ಸುವಾರ್ತೆಯನ್ನ ಸಾರುವಾಗ ಆ ಆದಿ ಸಭೆಯಲ್ಲಿ ಇದ್ದ ಅನುಭವನೇ ಈಗ ಕೂಡ ನಾವು ಹೃದಯಪೂರ್ವಕವಾಗಿ ಈ ಸತ್ಯವನ್ನ ನಾವು ಈ ಒಂದು ಜನರ ಮಧ್ಯದಲ್ಲಿ ಹೇಳುವಾಗ ನಮಗೂ ಕೂಡ ಈ ಅನುಭವಗಳು ಬರ್ತಾ ಇದೆ. ಆ ಅನುಭವಗಳನ್ನ ನಾವು ಯಾವ ರೀತಿ ಗ್ರಹಿಸ್ಕೊಂಡು ಆ ಅನುಭವಗಳ ಮುಖಾಂತರ ನಮ್ಮ ಜೀವನವನ್ನ ಯಾವ ರೀತಿ ನಿಷ್ಠತೆಯಿಂದ ವಿಶ್ವಾಸದಿಂದ ಸಾಗಬೇಕು ಅನ್ನೋದು ಕೂಡ ಈ ಪಾಠಗಳು ನಮಗೆ ತುಂಬಾ ಉಪಯೋಗವಾಗಿದೆ. ಕಳೆದ ವಾರದಲ್ಲಿ ಕೂಡ ನಾವು ಅಪೊಸ್ತಲ ಪೌಲ್ ಯೆರೂಸಲೇಮಲ್ಲಿ ಅಲ್ಲಿ ಅವ್ರನ್ನ ಒಡೆದು ಅವರು ಅಲ್ಲಿರುವಂತ ಏನಂತ ಹೇಳ್ಬೋದು ಅಂದ್ರೆ ಆ ಒಂದು ರೋಮಾಪುರಿಯನ್ನ ಆಳ್ವಿಕೆ ಮಾಡ್ತಾ ಇದ್ದಂತ ಮನುಷ್ಯ ಆ ಒಂದು ಒಡೆತವನ್ನ ನಿಲ್ಲಿಸಿ ಪೌಲನನ್ನ ಬಂಧಿಸಿ ಕರ್ಕೊಂಡೋದಾಗ ನಾವು ನೋಡಿದ್ವಿ. ಆ ಒಂದು ಸಮಯದಲ್ಲಿ ಪೌಲು ಯಾವ ರೀತಿ ಜ್ಞಾನವಾಗಿ ಅವ್ರಿಗಿದ್ದಂತ ತಾಲಂತನ್ನ ಅಲ್ಲಿ ಪ್ರತಿಭಟಿಸಿದ್ರು. ಅಲ್ಲಿ ರೋಮಾಪುರಿಯ ಆ ಮನುಷ್ಯನ ಹತ್ರ ಅವರು ಮಾತನಾಡಿದ ಭಾಷೆ, ಅದರಿಂದ ಆ ಮನುಷ್ಯ ಆತನು ಮಾತನಾಡಲು ಅವಕಾಶ ಕೊಟ್ಟ ವಿಷಯ, ಆ ಅವಕಾಶವನ್ನ ಉಪಯೋಗಿಸ್ಕೊಂಡು ಪೌಲನು ಸಾಕ್ಷಿಯನ್ನ ಹೇಳುವ ಒಂದು ಕಾರ್ಯ ಕೂಡ ಕಳೆದ ವಾರದಲ್ಲಿ ನಾವು ನೋಡಿದ್ವಿ. ಆ ಸಾಕ್ಷಿಯ ಒಂದು ವಿಚಾರವಾಗಿ ನಾವು ಕಳೆದ ವಾರದಲ್ಲಿ ಅಪೊಸ್ತಲರ ಕಾರ್ಯಗಳು 22ನೇ ಅಧ್ಯಾಯ 1ರಿಂದ ನಾವು ಒಂದಷ್ಟು ವಿಷಯಗಳನ್ನ ನೋಡಿದ್ವಿ. ಅಲ್ಲೂ ಕೂಡ ಪೌಲನು ಯಾವ ರೀತಿ
ದೇವರ ಆ ಒಂದು ಜ್ಞಾನದಿಂದ ಯಾವ ರೀತಿಯಲ್ಲಿರುವಂಥ ಯಹೂದ್ಯರನ್ನ ಸ್ವಾಮಿಯ ವಿಚಾರವಾಗಿ, ಸ್ವಾರ್ಥೆಯ ವಿಚಾರವಾಗಿ ಕೇಳೋದಕ್ಕೆ ಅಲ್ಲಿ ಪ್ರಾರಂಭಿಸಿದ್ರು ಅಂತ ನೋಡ್ಬೇಕಾದ್ರೆ, ಅವರು ಹೆಬ್ರಿಯ ಭಾಷೆಯಲ್ಲಿ ಅವರ ಒಂದು ಸಾಕ್ಷಿಯನ್ನ ಪ್ರಾರಂಭ ಮಾಡಿದಾಗ ಅಲ್ಲಿ ಕೇಳುವಂತ ಒಂದು ಕಿವಿಯನ್ನ ಕೊಡುವಂತ ಒಂದು ಅವಕಾಶವನ್ನ ಮಾಡಿಕೊಟ್ರು. ಆ ರೀತಿಯಲ್ಲಿ ನಾವು ನೋಡುವಾಗ ಯಾವ ರೀತಿ ಇದೇ ಒಂದು ಪಾಠದಲ್ಲಿ ನಾವು ಇನ್ನೊಂದು ವ್ಯಕ್ತಿಯ ಸಾಕ್ಷಿಯನ್ನ ಕೂಡ ನೋಡಿದ್ವಿ. ಇದೇ ರೀತಿಯ ಜನ ಸಮೂಹದ ಮುಂದೆ ಸಾಕ್ಷಿಯನ್ನ ಕೊಟ್ಟ ಸ್ಟೇಫಾನನ್ನ ನೋಡಿದ್ವಿ. ಅಲ್ಲಿ ನಡೆದಂತ ಎಲ್ಲಾ ವಿಚಾರಗಳು ನಮಗೆ ಇನ್ನೂ ಕೂಡ ನಮಗೆ ಜ್ಞಾಪಕಕ್ಕಿದೆ. ಅದೇ ರೀತಿಯಲ್ಲಿ ಇಲ್ಲಿ ಯಾವ ಸ್ಟೇಫಾನನ್ನ ಸಾಯಿಸೋದಿಕ್ಕೆ ಇವರು ಕೂಡ ಒಂದು ಪಾತ್ರವನ್ನ ವಹಿಸಿದ್ರೋ, ಅದೇ ಸ್ಟೇಫಾನನ ಒಂದು ಸ್ಥಿತಿಯಲ್ಲಿ ಈಗ ಪೌಲನಿದ್ದಾರೆ. ಅವರು ಎಲ್ಲಿಂದ ಪ್ರಾರಂಭ ಮಾಡ್ತಾರೆ ಅಂದ್ರೆ, ಆತನು ಕೂಡ ಯಹೂದ್ಯನು ಅಂತ ಹೇಳಿ ಆ ಯಹೂದ್ಯ ಜನರಿಗೆ ಅವರ ಒಂದು ನಂಬಿಕೆಯನ್ನ, ಅವರ ಒಂದು ಸಾಕ್ಷಿಯನ್ನ ಪ್ರಾರಂಭ ಮಾಡೋದನ್ನ ನಾವು ಕಳೆದ ವಾರದಲ್ಲಿ ಕೂಡ ಈ ವಿಚಾರವಾಗಿ ನೋಡಿದ್ವಿ. ಸೊ ಅಲ್ಲಿ ಯಾವ ರೀತಿ ಅವರು ಒಬ್ಬ ಪರಿಸಾಯನಾಗಿ, ಅದು ಮಾತ್ರವಲ್ಲ ಒಬ್ಬ ಯವ್ವನಸ್ಥನಾಗಿ ಯಹೂದ್ಯರ ಸಂಪ್ರದಾಯವನ್ನ ಯಾವ ರೀತಿ ಅವರು ಕಾಪಾಡಿದ್ರು, ಯಹೂದ್ಯರ ಸತ್ಯದ ವಿಚಾರಗಳನ್ನ ಯಾವ ರೀತಿ ಅವರು ಮುಂದಿಟ್ಟು ಬೇರೆ ಯಾವುದೇ ರೀತಿಯ ಬೋಧನೆಗಳು ಯಹೂದ್ಯರಿಗೆ ಅದು ಹಾನಿಕರವಾಗತ್ತೆ ಅಂತ ಹೇಳಿ ಈ ವಿಚಾರಗಳಲ್ಲಿ ಅವರು ಎಷ್ಟು ಛಲದಿಂದ ಅಲ್ಲಿ ಕ್ರಿಸ್ತನ ಹಿಂಬಾಲಕರನ್ನ ಅವರು ಬಂಧಿಸಿ ಅವರನ್ನ ಕೊಲ್ಲುವ ವಿಷಯ ಕೂಡ ನಾವು ನೋಡಿದ್ವಿ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ, ಆ ರೀತಿಯ ವಿಚಾರಗಳನ್ನ ನಾವು ನೋಡುವಾಗ ಅಲ್ಲಿ ಪೌಲನು ಯಾವ ರೀತಿಯ ಸಾಕ್ಷಿಯನ್ನ ಕೊಡ್ತಾರೆ ಅಂದ್ರೆ, ಅವರು ಈ ಒಂದು ದೇವರ ವಿರುದ್ಧವಾಗಿ ನಡ್ಕೊಂಡಿರುವ ಕಾಲ ಸಮಯ ತುಂಬಾ ದೂರ ಇರಲಿಲ್ಲ. ಅದು ಆಗ ತಾನೇ ಅದು ನಡೆದಿರೋ ಘಟನೆಯಾಗಿತ್ತು. ಅದು ಎಷ್ಟು ವರ್ಷಗಳ, ತಿಂಗಳ ಅಂತ ನಮಗೆ ಸತ್ಯವೇದದಲ್ಲಿ ಬರೆದಿಲ್ಲ ಅಂದ್ರೂ ಕೂಡ ಅದನ್ನ ನಾವು ಗ್ರಹಿಸ್ಕೊಂಡ್ರೆ ಅದು ಇನ್ನ ಕೂಡ ಸ್ವಲ್ಪವೇ ಕಾಲವಾಗಿತ್ತು, ಅಥವಾ ತಿಂಗಳ ಅಥವಾ ಅದು ವರ್ಷನೋ ತಿಂಗಳೇ ಆಗಿರ್ಬೇಕಾಗಿತ್ತು. ಯಾಕೆ ಅಂದ್ರೆ ಅವರು ಸಾಕ್ಷಿ ಕೊಡುವಾಗ ಹೇಳ್ತಾರೆ, ಈಗಿರುವ ಪ್ರಧಾನ ಯಾಜಕರು ನಾನು ಮಾಡಿದಂತ ದುಷ್ಕ್ರಿಯೆಗಳಿಗೆ ಸಾಕ್ಷಿಯಾಗಿದ್ದಾರೆ ಅಂತ ಒಂದು ಮಾತನ್ನ ಹೇಳ್ತಾರೆ. ಸೊ ಆವಾಗ ನಾವು ನೋಡಿದಾಗ ಅವರು ಅವರ ಪರಿವರ್ತನೆಯ ಸಮಯ ಹಿಂಸಿಸಿರುವ ಸಮಯಕ್ಕೆ ತುಂಬಾ ಒಂದು ದೊಡ್ಡ ಕಾಲ ಇರಲಿಲ್ಲ ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಸೊ ಕಳೆದ ವಾರ ಅನೇಕ ಕಾರ್ಯಗಳು ನಮಗೆ ಆಯ್ತು. ಸೊ ನಾನು ಆ ಒಂದು ಯಹೂದ್ಯನ ಕಾಲದಿಂದ ನಾನು ದಮಸ್ಕು ಪಟ್ಟಣಕ್ಕೆ ಹೋಗಿ ಅಲ್ಲಿರುವಂತ ಕ್ರೈಸ್ತರನ್ನ ಬಂಧಿಸಿ ಇಲ್ಲಿ ಯೆರೂಸಲೇಮಿಗೆ ತರುವಂತ ಒಂದು ಆಜ್ಞೆಯನ್ನ ನಾನು ಅಲ್ಲಿ ಹೋದಾಗ ದಾರಿಯಲ್ಲಿ ಒಂದು ದೊಡ್ಡ ಬೆಳಕನ್ನ ನಾನು ಮುಟ್ಟಿಸಿದೆ ಅಂತ ಅವರು ಸಾಕ್ಷಿ ಕೊಡ್ತಾರೆ. ಸೊ ಅಲ್ಲಿ ಹೇಳುವಾಗ ದೊಡ್ಡದಾದ ಒಂದು ಬೆಳಕು ಕಾಣಿಕೊಂಡಿತ್ತು ಅಂತ ಹೇಳ್ತಾರೆ. ಕ್ಷಮಿಸ್ಬೇಕು, ಕೇಳ್ತಾ ಇದೆಯಾ? ಡಿಸ್ಕನೆಕ್ಟ್ ಆಯ್ತು ಬ್ರದರ್. ಸೊ ಅದರಿಂದ ಸಹೋದರರೇ, ಆ ಒಂದು ಬೆಳಕನ್ನ ನೋಡಿದ ಅಪೊಸ್ತಲನು ಅವರು ಆ ಭಯದಿಂದ ನೆಲಕ್ಕೆ ಬಿದ್ದಾಗ ಅಲ್ಲಿ ಒಂದು ಧ್ವನಿಯನ್ನ ಕೇಳ್ತಾರೆ. ಅಲ್ಲಿ ಸೌಲೆ ಸೌಲೆ, ನನ್ನನ್ನು ಯಾಕೆ ಹಿಂಸೆ ಕೊಡ್ತಾ ಇದೀಯಾ ಅಂತ
ವಿಷಯವನ್ನ ಕೇಳುವಾಗ ಸೌಲನು ಧೈರ್ಯವಾಗಿ ನೀವು ಯಾರು ಅಂತ ಕೇಳ್ತಾರೆ. ಆವಾಗ ಸ್ವಾಮಿ ಹೇಳ್ತಾರೆ, ನಾನೇ ಕ್ರಿಸ್ತನು, ನೀನು ಹಿಂಸಿಸುವ ವ್ಯಕ್ತಿ ನಾನೇ ಅಂತ ಹೇಳುವಂತ ವಿಷಯವನ್ನ ನೋಡ್ತೀವಿ. ಸೊ ಇಲ್ಲಿ ನಾವು ಕಳೆದ ವಾರದಲ್ಲಿ ನೋಡುವಾಗ ಸೌಲನು ಈ ಒಂದು ಪದವನ್ನ ಅಥವಾ ಯಾರು ನೀವು ಕರ್ತನೆ ಅಂತ ಕೇಳುವಾಗ ಅವರ ಮನಸ್ಸಲ್ಲಿ ಏನ್ ಇದ್ದಿರ್ಬೋದು ಅಂತ ನಾವು ಸ್ವಲ್ಪ ಊಹಿಸ್ಕೊಂಡ್ರೆ ಅವರಿಗೆ ಯೇಸು ಸ್ವಾಮಿ ಅಂತ ಅವರಿಗೆ ಪ್ರಾರಂಭದಲ್ಲಿ ಗೊತ್ತಿರಕ್ಕಾಗಲ್ಲ. ಅವರ ಒಂದು ನಂಬಿಕೆಯಲ್ಲಿ ಆವಾಗ ಅವ್ರಿಗೆ ಯಾರು ಯೋಚನೆ ಆಗಿರ್ಬೋದು ಅಂದ್ರೆ ದೇವರ ದೂತನಾಗಿರುವ ಗಾಬ್ರಿಯೇಲ್ ಅಥವಾ ಮಿಕಾಯಲ್ ಅಂತ ಒಂದು ವೇಳೆ ಅವ್ರ ಮನಸ್ಸಿಗೆ ಬಂದಿರ್ಬೋದು. ಯಾಕಂದ್ರೆ ಅವರು ಹಳೆ ಒಡಂಬಡಿಕೆಯಲ್ಲಿ ನೋಡಿದಂತ ವಿಷಯಗಳನ್ನ ಅವರು ಮನಸ್ಸಿಗೆ ತಂದಾಗ ಅಲ್ಲಿ ದೂತರುಗಳು ಸ್ವಾಮಿಯ ದೇವರ ಪರವಾಗಿ ಮಾತನಾಡಿದ್ದನ್ನ ಅವರು ಓದಿರ್ತಾರೆ. ಆ ಒಂದು ಯಹೂದ್ಯರ ಒಂದು ಧರ್ಮಶಾಸ್ತ್ರದಲ್ಲಿ ಅಥವಾ ಅವರ ಒಂದು ಹಿಸ್ಟ್ರಿಯಲ್ಲಿ ಈ ವಿಷಯಗಳನ್ನ ಕೇಳಿರ್ತಾರೆ. ಸಾಮ್ಯುಯೇಲನಿಗೆ ಅಲ್ಲಿ ಮಾತನಾಡಿರುವ ದೂತನು, ಯಹುಷನಿಗೆ ಮಾತನಾಡಿರುವ ದೂತನು, ಇದೆಲ್ಲ ಒಂದು ಉದಾಹರಣೆಗಳು ಅವ್ರಿಗೆ ಗೊತ್ತಿರ್ತದೆ. ಅದರಿಂದನೇ ಅವರು ಆ ನೆಲದಿಂದ ಬಿದ್ದು ಕೇಳುವಾಗ ಯಾರು ನೀವು ಕರ್ತನೆ ಅಂತ ಸ್ವಾಮಿ ಯೇಸು ಸ್ವಾಮಿನೇ ಅಂತ ಅವ್ರಿಗಿನ್ನ ಮನವರಿಕೆ ಆಗಕ್ಕೆ ಸಾಧ್ಯ ಇಲ್ಲ. ಅದಾದ ನಂತರ ಸ್ವಾಮಿನೇ ಆ ಸಾಕ್ಷಿಯನ್ನ ಕೊಡುವಾಗ ಅಲ್ಲಿ ಏನಾಗ್ತಾರೆ, ತುಂಬಾನೇ ಭಯ ಬಿದ್ದಿರ್ತಾರೆ. ಸೊ ಈ ರೀತಿ ಇದ್ದಾಗ ಸಹೋದರರೇ, ಆ ವಿಷಯಗಳನ್ನ ನೋಡುವಾಗ ಅಲ್ಲಿ ಪೌಲನು ಕೊಡುವಂತ ಸಾಕ್ಷಿಯನ್ನು ನೋಡ್ಬೇಕಾದ್ರೆ ತುಂಬಾ ಒಂದು ವಿಸ್ಮಯವಾದ ವಿಷಯ ಏನು ಅಂದ್ರೆ, ಆತನ ಸಂಗಡ ಬಂದಂತ ಜನರಿಗೆ ಆ ಬೆಳಕು ಕಾಣಿಸ್ಕೊಂತು, ಆದ್ರೆ ಅವರು ಆ ಸ್ವಾಮಿ ಮಾತನಾಡುವ ಮಾತುಗಳು ಅವ್ರಿಗೆ ಕೇಳಿಲ್ಲ ಅನ್ನುವ ಒಂದು ವಾಕ್ಯವನ್ನ ಕೂಡ ಕಳೆದ ವಾರದಲ್ಲಿ ನೋಡಿದ್ವಿ, 22ನೇ ಅಧ್ಯಾಯ 9ನೇ ವಚನದಲ್ಲಿ. ಓಕೆನಾ? ಸೊ ಈಗ ನಾವೇನ್ ಮಾಡೋಣ ಅಂದ್ರೆ, ಆ ಸಾಕ್ಷಿಯನ್ನ ಕೊಟ್ಟ ನಂತರ ಸೌಲನು ಕೇಳಿದ ಪ್ರಶ್ನೆಗೆ ಸ್ವಾಮಿ ಉತ್ತರ ಕೊಟ್ಟ ನಂತರ ಸೌಲನ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತಾನೆ ಈ ದಿನದಲ್ಲಿ ಈ ಪಾಠದಲ್ಲಿ ನಾವು ನೋಡೋಣ ಸಹೋದರರೇ. ಅಪೊಸ್ತಲರ ಕಾರ್ಯಗಳು 22ನೇ ಅಧ್ಯಾಯ 10 ಮತ್ತು 11 ವಚನಗಳನ್ನ ನಾವು ಓದೋದಕ್ಕೆ ಕೇಳೋಣ. ಅಪೊಸ್ತಲರ ಕಾರ್ಯಗಳು 22ನೇ ಅಧ್ಯಾಯ 10 ಮತ್ತು 11 ವಚನಗಳು. ಕರ್ತನೇ, ನಾನೇನು ಮಾಡಬೇಕು ಎಂದು ಕೇಳಲು ಕರ್ತನು ನನಗೆ, ನೀನೆದ್ದು ಧರ್ಮಸ್ಯದೊಳಕ್ಕೆ ಹೋಗು, ಮಾಡುವುದಕ್ಕೆ ನಿನಗೆ ನೇಮಿಸಿರುವುದೆಲ್ಲ ಅಲ್ಲಿ ತಿಳಿಸಲ್ಪಡುವುದು ಎಂದು ಹೇಳಿದನು. ಸಾಕ ಬ್ರದರ್? ನೆಕ್ಸ್ಟ್ ಓದಿ 11 ವಾದಿ. ಆ ಬೆಳಕಿನ ಪ್ರಭಾವದಿಂದ ನನಗೆ ಕಣ್ಣು ಕಾಣದೆ ಇದ್ದುದರಿಂದ ನನ್ನ ಜೊತೆಯಲ್ಲಿ ಇದ್ದವರು ನನ್ನನ್ನು ಕೈ ಹಿಡಿದು ರಾಮಸ್ಯದೊಳಗೆ ಕರೆದುಕೊಂಡು ಹೋದರು. ಓಕೆ, ಸೊ ಇಲ್ಲಿ ನಾವು ನೋಡಿದಾಗ ಸೌಲನ ಒಂದು ಅನುಭವ ತುಂಬಾ ವಿಶೇಷವಾದ ಒಂದು ಅನುಭವವಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಇಲ್ಲಿ ಮುಖ್ಯವಾಗಿ ನಾವು ಏನ್ ನೋಡುವ ಒಂದು ಪರಿಸ್ಥಿತಿ ಅಂದ್ರೆ, ಸೌಲನ ಒಂದು ಛಲ, ಅವ್ರಿಗಿದ್ದಂತ ಆ ಕರೇಜು, ಅವ್ರಿಗಿದ್ದಂತ ಆ ಒಂದು ಪೌರುಷ, ಇದೆಲ್ಲ ನಾವು ನೋಡುವಾಗ ಅವರು ದಮಸ್ಕು ಪಟ್ಟಣಕ್ಕೆ ಹೋಗುವಾಗ ಅವರ ಒಂದು ಮನಸ್ಥಿತಿ ತುಂಬಾನೇ ಏನಾಗಿತ್ರಿ, ಅವರು ಆ ಒಂದು ಯಹೂದ್ಯರ ಒಂದು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿರುವಂತ ಜನರನ್ನ ಬಂಧಿಸಬೇಕು ಅಂತ ಹೋಗುವಾಗ ಆ ಒಂದು ಕೆಲಸಕ್ಕೋಸ್ಕರ ಅವ್ರು ಹೋಗುವಾಗ ಅವರ ಮನಸ್ಥಿತಿ ಯಾವ ರೀತಿ ಇದ್ದಿರ್ಬೇಕು ಅಂತ ನಾವು ಸ್ವಲ್ಪ ಗಮನ ಕೊಟ್ಟು ನೋಡುವಾಗ ಅದು ತುಂಬಾ ವಿಕ್ರೋಪವಾಗಿದ್ದಿರ್ಬೇಕು. ಆ ಪರಿಸ್ಥಿತಿಯಲ್ಲಿ ಈ ಒಂದು ಸಂಭವ ಅವರ ಮಧ್ಯದಲ್ಲಿ ನಡೆದಾಗ ಅವರು ಯಾವ ರೀತಿಯ ಪ್ರತಿಕ್ರಿಯೆಯನ್ನ ಕೇಳ್ತಾರಂತ ನೋಡ್ಬೇಕಾದ್ರೆ ಎರಡೇ ಪ್ರಶ್ನೆ. ಒಂದು, ಯಾರು ನೀವು ಅಂತ ಕೇಳ್ತಾರೆ. ಎರಡನೇದು, ನಾನು ಈಗ ಏನು ಮಾಡಬೇಕು ಅಂತ ವಿಷಯವನ್ನ ಕೇಳ್ತಾರೆ. ಸೊ ನಾನು ಈಗ ಏನು ಮಾಡಬೇಕು ಅಂತ ಕೇಳಿದ್ದ ಪ್ರಶ್ನೆಯಲ್ಲಿ
ಯಾರಿಗೆ ಅನ್ನೋದು ಸ್ಪಷ್ಟವಾಗಿ ಪೌಲ್ಗೆ ಗೊತ್ತಾಯ್ತು. ಇದು ಸ್ವಾಮಿಯಾದ ಯೇಸು ಸ್ವಾಮಿಯ ಒಂದು ಧ್ವನಿನೇ ಅಂತ ಕ್ಲಿಯರ್ ಆಗಿ ಸ್ವಾಮಿನೇ ಆತನಿಗೆ ತಿಳಿಸ್ತಾರೆ. ಈ ಎರಡನೇ ಪ್ರಶ್ನೆಯನ್ನ ಹಾಕುವಾಗ ಸ್ವಾಮಿ ಈಗ ಆತನಿಗೆ ಏನ ಒಂದು ಯೋಜನೆಯನ್ನ ಇಟ್ಟಿದ್ದಾರೆ, ಅಥವಾ ಯಾವ ರೀತಿ ಆತನಿಗೆ ಒಂದು ಪನಿಷ್ಮೆಂಟ್ನ ಕೊಡ್ಬೋದು ಅಂತಾನೆ ಪೌಲನು ಯೋಚನೆ ಮಾಡ್ಕೊಂಡಿರ್ಬೋದು. ಯಾಕಂದ್ರೆ ಅವರು ಮಾಡಿದಂತ ದುಷ್ಕ್ರಿಯೆಗಳಿಗೆ ಅಥವಾ ಕ್ರೈಸ್ತರನ್ನ ಅವರು ಬಂಧಿಸಿ ಕೊಲ್ಲುವ ಒಂದು ಮನಸ್ಥಿತಿಯಲ್ಲಿ ಇದ್ದಿರೋದ್ರಿಂದ ಸ್ವಾಮಿ ಈಗ ಈ ಪ್ರಶ್ನೆಯನ್ನ ಹಾಕಿದ ನಂತರ ಸ್ವಾಮಿಯ ಮುಖಾಂತರ ನನಗೆ ಒಂದು ಶಿಕ್ಷೆ ವಿಧಿಸಲಾಗತ್ತೆ ಅಂತ ಒಂದು ವೇಳೆ ಆತನಿಗೆ ಮನಸ್ಥಿತಿ ಇರಬಹುದು ಅಲ್ವಾ. ಸೊ ಅದರಿಂದನೇ ಅಲ್ಲಿ ಹೇಳುವಾಗ ಸಹೋದರರೇ, ಅವರು ಆ ಪ್ರಶ್ನೆಯನ್ನ ಕೇಳಿದಾಗ ಸ್ವಾಮಿಯ ಉತ್ತರ ಏನಂದ್ರೆ, ನೀನು ಎದ್ದು ದಮಸ್ಕು ಪಟ್ಟಣಕ್ಕೆ ನೀನು ಪ್ರವೇಶಿಸು ಅಂತ ಹೇಳ್ತಾರೆ. ನೀನು ದಮಸ್ಕು ಪಟ್ಟಣಕ್ಕೆ ಪ್ರವೇಶಿಸು, ಅಲ್ಲಿ ನೀನು ಏನು ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ತೀನಿ ನಿನಗೆ ಅನ್ನುವ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ ಸಹೋದರ. ಆಗ ಅಲ್ಲಿ ನಾವು ನೋಡುವಾಗ ಪೌಲನ ಒಂದು ವಿಶೇಷವಾದ ಗುಣವನ್ನ ನಾವು ಗಮನಿಸಬೇಕು ಸಹೋದರರೇ. ಅದೇ ಆ ಒಂದು ಹ್ಯುಮಿಲಿಟಿ, ಹಂಬಲ್ನೆಸ್ ಅಲ್ವಾ. ಸೊ ಆ ತಗ್ಗಿದ ಸ್ವಭಾವ, ಅಷ್ಟೇ ಒಂದು ದೊಡ್ಡ ವ್ಯಕ್ತಿಯಾಗಿ ಒಂದು ಸೈನ್ಯದ ರೀತಿಯಲ್ಲಿ ಜನರನ್ನ ಒಗ್ಗೂಡಿಸಿ ದಮಸ್ಕಿಗೆ ಹೋಗ್ತಾ ಇರುವಂತ ವ್ಯಕ್ತಿ ಯಾವ ರೀತಿಯ ಮನಸ್ಥಿತಿಯಲ್ಲಿ ಇರ್ತಾರೆ. ಆದ್ರೆ ಅವರು ಈ ಒಂದು ವಿಷಯವನ್ನ ಕೇಳಿದ ನಂತರ ಯಾವ ರೀತಿ ತನ್ನನ್ನೇ ತಗ್ಗಿಸಿ, ಯಾವ ರೀತಿ ದೇವರ ಒಂದು ಸ್ವಾಮಿಯ ಒಂದು ಮಾತಿಗೆ ಅವರು ಅವಕಾಶವನ್ನ ಮಾಡಿಕೊಡ್ತಾರೆ ಅನ್ನೋದನ್ನ ನಾವು ನೋಡ್ಬೇಕು ಸಹೋದರ. ಸೊ ಅದರಿಂದ ಈ ವಿಚಾರಗಳನ್ನ ನೋಡುವಾಗ ಸಹೋದರರೇ, ಸೌಲನಿಗೆ ಆ ಸಮಯದಲ್ಲಿ ಏನು ವಿಷಯ, ಅವರ ಒಂದು ಮನಸ್ಸಾಕ್ಷಿನೇ ಅವರು ಮಾಡಿದ ತಪ್ಪನ್ನ ಅವರು ಅರಿತುಕೊಂಡು ನನಗೆ ಶಿಕ್ಷೆ ವಿಧಿಸಲ್ಪಡುತ್ತದೆ ಅಂತ ಅವರ ಒಂದು ಚಿಂತನೆ ಇದ್ದಿರ್ಬೋದು. ಆದ್ರೆ ಸಹೋದರರೇ, ಅಲ್ಲಿ ಪೌಲು ಹೇಳ್ತಾರೆ, ನಾನು ನೋಡಿದಂತ ಆ ಪ್ರಕಾಶಮಯವಾದ ಬೆಳಕಿನ ನಿಮಿತ್ತ ನನ್ನ ಕಣ್ಗಳು ಏನಾಗೋಯ್ತ್ರಿ, ಅಲ್ಲಿ ಬ್ಲೈಂಡ್ ಆಗೋಯ್ತು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನೀವು ಕೂಡ ರೋಡಲ್ಲಿ ಹೋಗುವಾಗ ಎಲ್ಲಾದ್ರೂ ಒಂದು ನಿಮ್ಮ ಎದುರಿಗೆ ಬರುವಂತ ವಾಹನದ ಒಂದು ಬೆಳಕು ತುಂಬಾನೇ ಅತಿ ಹೆಚ್ಚಾಗಿದ್ರೆ ನೀವು ಅದನ್ನ ಡೈರೆಕ್ಟ್ ಆಗಿ ನೋಡ್ಬಿಟ್ರೆ ನೀವು ಮತ್ತೆ ನಿಮ್ಗೆ ಆ ರೋಡ್ ಕಾಣೋದೇ ಇಲ್ಲ, ಸ್ವಲ್ಪ ಗಳಿಗೆ ಅಲ್ವಾ. ಸ್ವಲ್ಪ ಟೈಮ್ಗೆ ನೀವು ಟೋಟಲ್ ಆಗಿ ಬ್ಲೈಂಡ್ ಫೋಲ್ಡ್ ಆಗೋಯ್ತೀರ ಅಲ್ವಾ. ಸೊ ಹಂಗಿರುವಾಗ ಸ್ವಾಮಿಯನ್ನ ನೋಡುವ ಒಂದು ವಿಷಯದಲ್ಲಿ ಇವರಿಗೆ ಸಿಕ್ಕಿದಂತ ಬೆಳಕಲ್ಲಿ ಇವರ ಆ ಒಂದು ನ್ಯಾಚುರಲ್ ಐಸೈಟು ತುಂಬಾನೇ ಏನಾಗಿತ್ರಿ, ಅಲ್ಲಿ ಕಡಿಮೆ ಆಗೋಯ್ತು. ಅವ್ರು ಫಸ್ಟ್ ಆಫ್ ಆಲ್ ಅವರ ಒಂದು ಆ ಬೆಳಕಿನ ವಿಷಯವಾಗಿ ಅವ್ರಿಗೆ ಟೋಟಲ್ ಆಗಿ ಅಂಧಕಾರದ ಒಂದು ಪರಿಸ್ಥಿತಿ. ಅದಕ್ಕೆ ಹೇಳ್ತಾರೆ, ನನ್ನ ಕೈ ಹಿಡಿದು ನನ್ನನ್ನ ದಮಸ್ಕು ಪಟ್ಟಣದೊಳಗೆ ಕರ್ಕೊಂಡು ಹೋದ್ರು ಅಂತ ಸಾಕ್ಷಿ ಕೊಡ್ತಾರೆ ಸಹೋದರರೇ. ಸೊ ಅದರಿಂದ ಈ ವಿಚಾರಗಳನ್ನ ನೋಡುವಾಗ ಸೌಲನ ವಿಷಯದಲ್ಲಿ ಯಾವ ರೀತಿ ಪರಿವರ್ತನೆಯ ಒಂದು ವಿಷಯ ನಡೀತು ಅಂತ ನೋಡ್ಬೇಕಾದ್ರೆ, ಪೌಲನ ಆ ಒಂದು ಸೌಲಾಗಿದ್ದಾಗ ಅವರು ಮಾಡಿದಂತ ಎಲ್ಲಾ ವಿಷಯಗಳು ಆತನ ದೃಷ್ಟಿಯಲ್ಲಿ ಅದು ಸರಿಯಾದದ್ದಾಗಿತ್ತು, ಅದು ನ್ಯಾಯವಾದದ್ದಾಗಿತ್ತು, ಅವರು ನಂಬಿದ ಆ ಒಂದು ಸತ್ಯಕ್ಕೆ ಅವರು ಪ್ರಾಮಾಣಿಕವಾಗಿ ಇದ್ರು ಅಂತ ಅವರಿಗೆ ಒಂದು ಛಲ ಇತ್ತು ಅವರಿಗೆ, ಅಥವಾ ಒಂದು ಹೆಮ್ಮೆ ಇತ್ತು ಅವರಿಗೆ. ಆದ್ರೆ ಯಾವಾಗ ಈ ಒಂದು ಬೆಳಕನ್ನ ನೋಡಿ ಕುದುರೆಯ ಮೇಲೆ ಸವಾರಿಯಾಗಿದ್ದಂತ ಸೌಲನು ಕೆಳಗೆ ಬಿದ್ನೋ, ಆವಾಗ ಆತನಿಗೆ ದೇವರು ಆತನ ಒಂದು ಬಲಹೀನತೆಯನ್ನ ಅಲ್ಲಿ ಆತನ ಮುಂದೆ ಇಟ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಯಾವ ವಿಷಯದಲ್ಲಿ ಅವರು ಇನ್ನೂ ಕೊರತೆ ಉಳ್ಳವರಾಗಿದ್ದಾರೆ, ಯಾವ ವಿಷಯದಲ್ಲಿ ಅವರು ಇನ್ನೂ ವಿಷಯಗಳನ್ನ ತಿಳ್ಕೋಬೇಕು, ಯಾವ ರೀತಿ ದೇವರ ಕೃಪೆನೇ ಆತನನ್ನ ನಡೆಸ್ತಾ ಇದೆ ಅಂತ
ಅವರು ಅನ್ಕೋಬೇಕು ಅನ್ನುವ ಒಂದು ಕಾರ್ಯವನ್ನ ದೇವರು ತಿಳಿಸುವ ಒಂದು ಅವಕಾಶವನ್ನ ಸೌಲನಿಗೆ ಮಾಡುವುದನ್ನ ನಾವು ನೋಡ್ತೀವಿ ಸಹೋದರ. ಸೊ ಇದನ್ನ ಸ್ವಲ್ಪ ಈ ಒಂದು ಅಡಿಯಲ್ಲಿ ನಮ್ಮ ಜೀವನದ ಪರಿವರ್ತನೆಯನ್ನ ಕೂಡ ನಾವು ಸ್ವಲ್ಪ ಹಿಂದಿರುಗಿ ನೋಡಿದಾಗ ಇದೇ ರೀತಿಯ ಒಂದು ಪರಿವರ್ತನೆ ನಮ್ಮ ಜೀವನದಲ್ಲೂ ಕೂಡ ದೇವರು ಒಂದು ಅವಕಾಶದ ಮೂಲಕ, ಒಂದು ಘಟನೆಯ ಮೂಲಕ ದೇವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ, ಸ್ವಾಮಿಯ ಹೆಜ್ಜೆ ಜಾಡಲ್ಲಿ ನಡೆಯೋದಕ್ಕೂ ನಮಗೆ ಒಂದು ಕರೆಯನ್ನ ಕೊಟ್ಟಿರೋದಕ್ಕೆ ಸಾಧ್ಯತೆಗಳಿದೆ ಸಹೋದರ. ಎಷ್ಟೋ ಸಹೋದರರು ಅವ್ರ ಸಾಕ್ಷಿಯನ್ನು ಹೇಳುವಾಗ ಯಾವ ರೀತಿಯ ಜೀವನ ಜೀವಿಸ್ತಾ ಇದ್ದೆ, ಯಾವ ರೀತಿಯ ಜೀವನವನ್ನ ಜೀವಿಸ್ಬೇಕು ಅಂತ ದೇವರು ನನಗೆ ದಾರಿ ತೋರಿಸಿದ್ರು ಅನ್ನುವ ಸಾಕ್ಷಿ ನಮ್ಮ ಮಧ್ಯದಲ್ಲಿ ಹೆಚ್ಚಾಗಿದೆ ಸಹೋದರ. ಅದರಿಂದ ನಾವೆಲ್ಲರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಈ ಪರಿವರ್ತನೆಗೆ ಒಳಗಾಗಿದ್ದೀವಿ. ಈ ಒಂದು ಬೆಳಕನ್ನ ಸೌಲನು ಅದನ್ನ ಯಾವ ರೀತಿ ನೋಡಿದ್ರೋ ಅದೇ ತರ ನಮಗೂ ಕೂಡ ದೇವರು ಈ ಬೆಳಕನ್ನ, ಈ ಒಂದು ಸುವಾರ್ತೆ ಯುಗದಲ್ಲಿ ಕೂಡ ಈ ಬೆಳಕನ್ನ ನಮಗೂ ಕೂಡ ನಾನಾ ರೀತಿಯಲ್ಲಿ ಇದನ್ನ ಒದಗಿಸ್ಕೊಟ್ಟಿದ್ದರಿಂದ ನಾವು ಪರಿವರ್ತನೆಯ ಹಾದಿಯಲ್ಲಿ ನಡೀತಾ ಇದ್ದೀವಿ ಸಹೋದರ. ಇದು ಕೂಡ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ಸೊ ನಾವು ಪರಿವರ್ತನೆಯನ್ನ ಹೊಂದಿದ್ದ ನಂತರ ನಮಗೆ ಸ್ವಾಮಿಯ ಆ ಸತ್ಯದ ಬೆಳಕು ನಮಗೆ ಬಂದಾಗ ನಾವು ಎಂಥ ಪಾಪಿಗಳು, ದೇವರ ವಿರುದ್ಧವಾಗಿ ಎಷ್ಟೋ ಕಾಲ ಸಮಯ ನಾವು ವ್ಯರ್ಥಪಟ್ಟು ದೇವರ ವಿರುದ್ಧವಾಗಿ ನಡ್ಕೊಂಡ್ವಿ ಅಂತ ನಮಗೆ ಒಂದು ಪಶ್ಚಾತ್ತಾಪದ ಹೃದಯ ಬಂದಾಗ ನಮಗೆ ಆಟೋಮೆಟಿಕ್ ಆಗಿ ಏನ್ ಮೈಂಡ್ಗೆ ಬರ್ತದೆ ಅಂದ್ರೆ ನಮಗೆ ದೇವರು ಶಿಕ್ಷೆಯನ್ನ ಕೊಡ್ಬೋದು ಅಂತ ನಮ್ಮ ಮೈಂಡಲ್ಲಿ ಇರ್ತದೆ. ಆದರೆ ಸಹೋದರರೇ, ಈ ಸತ್ಯದ ಬೆಳಕು ಬಂದ ನಂತರ ಶಿಕ್ಷೆ ಉಂಟಾಗಿಲ್ಲ, ಆಶೀರ್ವಾದವು ಉಂಟಾಯಿತು. ಯಾವಾಗ ಮನಪೂರ್ವಕವಾಗಿ ಪಶ್ಚಾತ್ತಾಪವನ್ನ ಪಟ್ಟು ನಾವು ನಮ್ಮ ಜೀವಿತವನ್ನ ಸರಿಪಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವೋ ಆವಾಗ ದೇವರು ನಮ್ಮನ್ನ ಆ ಒಂದು ಪನಿಷ್ಮೆಂಟ್ಗೆ ಒಳಪಡಿಸಲ್ಲ, ನಮಗೆ ಒಂದು ನೂತನವಾದ ಜೀವನವನ್ನ ಪ್ರಾರಂಭ ಮಾಡೋದಕ್ಕೆ ದೇವರು ಕೃಪೆ ಮಾಡ್ತಾರೆ. ಆ ರೀತಿನೇ ಪೌಲನ ವಿಚಾರದಲ್ಲೂ ಕೂಡ ಅಲ್ಲಿ ನೋಡ್ತೀವಿ ಸಹೋದರ. ಸೊ ನಾವು ನೋಡುವಾಗ ಈ ಒಂದು ಚರಿತ್ರೆಯಲ್ಲಿ ನಾವು ಅಪೋಸ್ತಲರ ಕಾರ್ಯಗಳನ್ನ ನೋಡ್ಕೊ ಒಂದೊಂದು ವ್ಯಕ್ತಿಗಳ ಒಂದು ವಿಚಾರ ಬಂದಾಗ ಆ ವ್ಯಕ್ತಿಗಳ ಬಗ್ಗೆ ಅಲ್ಲಿ ನಾವು ಕೇಳಿ ಅದರಿಂದ ಏನು ವಿಷಯಗಳನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನುವ ಒಂದು ವಿಷಯ ಕೂಡ ನಮಗೆ ಈ ಪಾಠಗಳಲ್ಲಿ ಇರ್ತದೆ ಸಹೋದರರೇ. ಅದೇ ರೀತಿಯಲ್ಲಿ ಇಲ್ಲಿ ಒಂದು ವ್ಯಕ್ತಿಯ ಬಗ್ಗೆ ಈಗ ದೇವರು ಈ ವ್ಯಕ್ತಿಯನ್ನ ಆರಿಸ್ಕೊಂಡು ಸೌಲನನ್ನ ಆತನ ಒಂದು ದೃಷ್ಟಿಯನ್ನ ಸರಿಪಡಿಸಕ್ಕೆ ಈ ವ್ಯಕ್ತಿಯನ್ನ ದೇವರು ಉಪಯೋಗಿಸ್ಕೋತಾರೆ. ಈ ವ್ಯಕ್ತಿ ಯಾರಪ್ಪ ಅಂತ ನೋಡ್ಬೇಕಾದ್ರೆ ಅಪೋಸ್ತಲರ ಕಾರ್ಯಗಳು 22ನೇ ಅಧ್ಯಾಯ 12 ಮತ್ತೆ 13 ವಚನಗಳನ್ನ ಕೂಡ ಓದೋಣ. ಅಪೋಸ್ತಲರ ಕಾರ್ಯಗಳು 22ನೇ ಅಧ್ಯಾಯ 12 ಮತ್ತೆ 13 ವಚನಗಳು. ಅಲ್ಲಿ ಧರ್ಮಶಾಸ್ತ್ರಕ್ಕೆ ಸರಿಯಾಗಿ ನಡೆಯುವ ಸದ್ಭಕ್ತನು ಆ ಸ್ಥಳದ ಓದಿ ಸಿಸ್ಟರ್, ಓದಿ. ಮ್ಯೂಟ್ ಆಯ್ತು. ಯೆಹೂದ್ಯರೆಲ್ಲರಿಂದ ಒಳ್ಳೆಯವನೆಂದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ನನಗೆ ಕೇಳ್ತಾ ಇಲ್ವಾ? ಎಲ್ರು ಹಂಗೆ ಕಟ್ ಆಗ್ತಾ ಇದೆ ಸಿಸ್ಟರ್, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಮೋಸ್ಟ್ಲಿ ಸಿಗ್ನಲ್ ಏನೋ ಪ್ರಾಬ್ಲಮ್ ಇರಬೇಕು. ಬೇರೆ ಯಾರು ಓದ್ತೀರಾ? ಓದ್ಲಾ ಬ್ರದರ್? ಓದಿ ಸಿಸ್ಟರ್. ವಾಯ್ಸ್ ಸರಿಯಾಗಿ ನಡೆಯುವ ಸದ್ಭಕ್ತನು ಆ ಸ್ಥಳದ ಯೆಹೂದ್ಯರೆಲ್ಲರಿಂದ ಒಳ್ಳೆಯವನೆಂದು ಹೆಸರು ಹೊಂದಿದವನು ಆಗಿದ್ದ ಅನನೀಯನೆಂಬವನು ತನ್ನ ಬಳಿಗೆ ಬಂದು ನಿಂತು, ಸಹೋದರನಾದ ಸೌಲನೇ, ನಿನಗೆ ಕಣ್ಣು ಕಾಣಿಸಲಿ ಎಂದು ಹೇಳಿದ್ದನು. ಓಕೆ ರೀ. ಸೊ ಸಿಸ್ಟರ್ದು ಸ್ವಲ್ಪ ಸರೋಜಾ ಸಿಸ್ಟರ್ದು
ಸಿಗ್ನಲ್ ವೀಕ್ ಇದೆ ಅನ್ಸುತ್ತೆ, ಬಿಟ್ಟು ಬಿಟ್ಟು ಕೇಳ್ತಾ ಇತ್ತು, ಅದರಿಂದ ಶಾಂತಮ್ಮ ಸಿಸ್ಟರ್ನ ಓದಕ್ಕೆ ಹೇಳಿದೆ. ಸೊ ಅದನ್ನ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಸಿಸ್ಟರ್, ನೆಕ್ಸ್ಟ್ ಓದುವಂತೆ. ಎಲ್ರಿಗೂ ಅದೇ ತರ ಕೇಳ್ತಾ ಇದೆಯಾ ಇಲ್ಲ ಸಹೋದರ? ಬ್ರದರ್ ಕಟ್ ಆಗ್ತಿದೆ ಅವ್ರದ್ದು. ಸರಿ, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಸಿಸ್ಟರ್, ನೋಡೋಣ. ಓಕೆ, ಸೊ ಇಲ್ಲಿ ನಾವು ನೋಡುವಾಗ ಒಬ್ಬ ವ್ಯಕ್ತಿಯನ್ನ ಸತ್ಯವೇದದಲ್ಲಿ ಅಪೋಸ್ತಲ ಪೌಲ ಜೀವನದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದು ಯಾರು ಅಂತ ನೋಡ್ಬೇಕಾದ್ರೆ ಅನಾನಿಯ ಅನ್ನುವ ಒಬ್ಬ ವ್ಯಕ್ತಿ. ಈತನ ಬಗ್ಗೆ ನಮಗೆ ತಿಳಿಸುವಾಗ ಒಂದು ಸದ್ಭಕ್ತನಾಗಿರುವಂತ ಒಂದು ವ್ಯಕ್ತಿ, ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ನಡೆಯುವ ಪ್ರಯತ್ನ ಮಾಡುವಂತ ವ್ಯಕ್ತಿ, ಎಲ್ಲ ಯಹೂದ್ಯರ ಮಧ್ಯದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಪಡ್ಕೊಂಡಿರುವ ವ್ಯಕ್ತಿ. ನೋಡ್ರಿ, ಸಾಕ್ಷಿ ಯಾವ ರೀತಿ ಇದೆ. ಈ ರೀತಿಯ ಸಾಕ್ಷಿ ಒಬ್ಬ ವ್ಯಕ್ತಿಯಲ್ಲಿ ಇದ್ರೆ ದೇವರು ಅಂಥವರನ್ನ ಇನ್ನೂ ಸುವಾರ್ತೆಯ ಯುಗದ ವಿಚಾರದಲ್ಲಿ ಕೂಡ ಅವ್ರನ್ನ ಅತಿ ಹೆಚ್ಚಾಗಿ ಬಳಸ್ಕೊಳ್ಳೋದಕ್ಕೆ ಅಥವಾ ಉಪಯೋಗಿಸ್ಕೊಳ್ಳೋದಕ್ಕೆ ನಾವು ತಯಾರಾಗಿರ್ತೀವಿ. ಸಹೋದರರೇ, ಇದನ್ನು ಕೂಡ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ದೇವರು ನಮ್ಮನ್ನ ಈ ಸುವಾರ್ಥ ಯುಗದಲ್ಲಿ ಆತನ ಸೇವೆಗೆ ಉಪಯೋಗಿಸ್ಕೋಬೇಕಂದ್ರೆ ಈ ಒಂದು ಗುಣಾತಿಶಯಗಳನ್ನ ದೇವರು ನಮ್ಮಲ್ಲಿ ಕಾಣೋರಾಗಿರ್ಬೇಕು. ಈ ಗುಣಾತಿಶಯಗಳನ್ನ ನಾವು ಸತತವಾಗಿ ಪ್ರಯತ್ನಿಸಿ ಇದನ್ನ ನಮ್ಮ ಜೀವನದಲ್ಲಿ ಅಳುವಡಿಸ್ಕೊಳ್ಳಕ್ಕೆ ನಾವು ಪ್ರಯತ್ನಗಳನ್ನ ಮಾಡಬೇಕು. ಅದನ್ನೇ ಅಲ್ಲಿ ಹೇಳ್ತಾರೆ, ಸದ್ಭಕ್ತನಾಗಿರುವಂತವನು, ಒಳ್ಳೆಯ ಮನುಷ್ಯ. ಒಳ್ಳೆಯ ಮನುಷ್ಯ ಅಂತ ಹೇಳಿದಾಗ ಆತನು ಯಾವ ರೀತಿಯಲ್ಲಿ ಒಳ್ಳೆ ಮನುಷ್ಯ ಅಂದ್ರೆ ದೇವರ ಧರ್ಮಶಾಸ್ತ್ರವನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡೋದಿಕ್ಕೆ ಆತನ ಪ್ರಯತ್ನಗಳು ಇತ್ತು. ಅದು ಮಾತ್ರವಲ್ಲ, ಅಲ್ಲಿ ಇರುವಂತ ಯಹೂದ್ಯ ಸಹೋದರ ಸಹೋದರಿಯರ ಮಧ್ಯದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಪಡ್ಕೊಂಡಿರುವಂತ ವ್ಯಕ್ತಿ. ಸೊ ಒಳ್ಳೆಯ ಹೆಸರನ್ನ ಪಡ್ಕೊಳ್ಳೋದಕ್ಕೆ ಒಂದು ವ್ಯಕ್ತಿ ಒಳ್ಳೆಯ ಗುಣಾತಿಶಯಗಳನ್ನ ತೋರಿಸುವಂತವನಾಗಿರ್ಬೇಕು. ಇದು ತುಂಬಾ ಮುಖ್ಯವಾದ. ಸೊ ಅದರಿಂದ ಈ ವ್ಯಕ್ತಿಯ ವಿಚಾರವಾಗಿ ನಾವು ನೋಡುವಾಗ ಈ ಒಂದು ಗುಣಾತಿಶಯಗಳು ಅಥವಾ ಈ ಒಂದು ದೇವರ ಮೇಲೆ ಇರುವಂತ ವಿಶ್ವಾಸ, ದೇವರ ಸತ್ಯದ ವಿಚಾರದಲ್ಲಿ ಎಷ್ಟು ನಿಷ್ಠಾವಂತನಾಗಿರುವುದು ಅನ್ನೋದನ್ನೇ ನಮಗೆ ಈತನ ಜೀವನದಲ್ಲಿ ತಿಳಿಸ್ತಾ ಇರೋದು ಸಹೋದರರೇ. ಅದರಿಂದ ಇಂಥ ಒಂದು ಗುಣಾತಿಶಯಗಳನ್ನ ನಾವು ಕೂಡ ಇದನ್ನ ಸತತವಾಗಿ ಪ್ರಯತ್ನ ಮಾಡಿದ್ರೆ ದೇವರು ಆತನ ಒಂದು ಸುವಾರ್ತೆಯ ಒಂದು ಸೇವೆಯಲ್ಲಿ ಯಾವುದೇ ರೀತಿಯಲ್ಲಿ ದೇವರು ನಮಗೂ ಕೂಡ ಸೇವೆಯನ್ನ ಮಾಡೋದಕ್ಕೆ ಅವಕಾಶ ಮಾಡ್ತಾರೆ. ಸಹೋದರರೇ, ಇದನ್ನ ನಾವು ತಿಳ್ಕೊಳ್ಳೋಣ. ಸೊ ಅಲ್ಲಿ ಈ ವ್ಯಕ್ತಿಯನ್ನ ದೇವರು ಏನ್ ಮಾಡ್ತಾರ್ರಿ, ಇವ್ರನ್ನ ಉಪಯೋಗಿಸ್ಕೋತಾರೆ. ಏನಕ್ಕೋಸ್ಕರ ಅಂದ್ರೆ ಸೌಲನ ಆ ಒಂದು ಬ್ಲೈಂಡ್ನೆಸ್ ನ ಸರಿಪಡಿಸಕ್ಕೆ ಈತನನ್ನ ಈಗ ಯೆರೂಸಲೇಮಿಗೆ ದಮಸ್ಕುಗೆ ಈತನನ್ನ ಕರೆತರ್ತಾರೆ. ನೋಡ್ರಿ, ಸೌಲನನ್ನ ಕಂಪೇರ್ ಮಾಡುವಾಗ ಈ ಒಂದು ಅನಾನಿಯ ಅನ್ನುವ ಒಂದು ವ್ಯಕ್ತಿ ಯಾವ ರೀತಿಯ ಒಂದು ಸದ್ಭಕ್ತನಾಗಿದ್ರು ಅಂತ ನೋಡ್ಬೇಕಾದ್ರೆ ಇವರು ಕೂಡ ದೇವರ ಒಂದು ವಿಚಾರದಲ್ಲಿ ತುಂಬಾ ಶ್ರೇಷ್ಠವಾದ ಒಂದು ಗುಣವನ್ನ ಹೊಂದಿದ್ದಂತ ವ್ಯಕ್ತಿಯಾಗಿದ್ರು. ಸೊ ಈತನು ಬಂದ ನಂತರ ಸಹೋದರರೇ, ಯಾವ ರೀತಿ ಸೌಲನನ್ನ ಇವರು ಮಾತಾಡಿಸ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಸಹೋದರನಾದ ಸೌಲನೇ, ನೀನು ಈಗ ಆ ಬೆಳಕಿನಿಂದ ನೀನು ಅಂಧಕಾರದಲ್ಲಿ ನೀನು ಬ್ಲೈಂಡ್ ಆಗಿದೀಯಾ, ನಿನಗೆ ಈ ಒಂದು ಕಣ್ಗಳು ತೆರೆಯಲ್ಪಡ್ಲಿ ಅಂತ ಅಲ್ಲಿ ಒಂದು ಮಾತನ್ನ ಹೇಳಿದಾಗ ಅಲ್ಲಿ ನಾವು ನೋಡ್ತೀವಿ ಸಹೋದರರೇ. ಅದನ್ನ ಹೇಳಿದಾಗ ಸಹೋದರರೇ, ಅಲ್ಲಿ ಸೌಲನಿಗೆ ದೇವರು ಆ ಕೃಪೆಯನ್ನ ಅನಾನಿಯ ಮೂಲಕ ಕೊಟ್ರು ಅಂತ ನೋಡ್ತೀವಿ. ಸೊ ಆ ರೀತಿಯಲ್ಲಿ ಇದ್ದಾಗ ನಾವು ನೋಡಿದಾಗ ಅನಾನಿಯ ಹೇಳುವಂತ ಒಂದು ಸಾಕ್ಷಿ ಏನಂತ ನೋಡ್ಬೇಕಾದ್ರೆ, ನಿನ್ನನ್ನ ದೇವರು ಆರಿಸ್ಕೊಂಡಿದ್ದಾರೆ. ತುಂಬಾ ಮುಖ್ಯವಾದ ಒಂದು ವಿಷಯ ಹೇಳ್ತಾರೆ. ಇದು ಬಂದು 22ನೇ ಅಧ್ಯಾಯ 14 ಮತ್ತು 15 ವಚನಗಳನ್ನ ಓದಿ ಸಿಸ್ಟರ್. 22ನೇ ಅಧ್ಯಾಯ 14 ಮತ್ತು 15 ವಚನಗಳು. ಆ ಕ್ಷಣ
ಹೇಳಿದ ಕ್ಷಣವೇ ನನಗೆ ಕಣ್ಣು ಕಾಣಿಸಿತು, ನಾನು ಅವನನ್ನು ನೋಡಿದೆನು. ಆಮೇಲೆ ಅವನು, ನಮ್ಮ ಪಿತೃಗಳ ದೇವರು ತನ್ನ ಚಿತ್ತವನ್ನು ನೀನು ತಿಳಿದುಕೊಳ್ಳುವುದಕ್ಕೂ ಅನೀತಿವಂತನನ್ನು ನೋಡುವುದಕ್ಕೂ ಆತನ ಬಾಯಿಂದ ಒಂದು ಮಾತನ್ನು ಕೇಳುವುದಕ್ಕೂ ನಿನ್ನನ್ನು ನೇಮಿಸಿದ್ದಾನೆ. ಓಕೆ ಸಿಸ್ಟರ್, ಅದು 14 ಇನ್ನೊಂದ್ಸರಿ ಓದಿ. ನಾನು ಅವನನ್ನು ನೋಡಿದೆನು. ಆಮೇಲೆ ಅವನು, ನಮ್ಮ ಪಿತೃಗಳು ದೇವರು ತನ್ನ ಚಿತ್ತವನ್ನು ನೀನು ತಿಳಿದುಕೊಳ್ಳುವುದಕ್ಕೂ ಅನೀತಿವಂತನನ್ನು ನೋಡುವುದಕ್ಕೂ. ಆ ನೀತಿವಂತನನ್ನು ಅಲ್ವಾ, ನನಗೆ ಅನೀತಿವಂತನನ್ನು ಅಂತ ಸಾರಿ, ಆ ನೀತಿವಂತನನ್ನು ನೋಡೋದಕ್ಕೂ ನೀತಿವಂತ ನೋಡುವುದಕ್ಕೂ ಆತನ ಬಾಯಿಂದ ಒಂದು ಮಾತನ್ನು ಕೇಳುವುದಕ್ಕೂ ನಿನ್ನನ್ನು ನೇಮಿಸಿದ್ದಾನೆ. ನೀನು ಕಂಡು ಕೇಳಿದರ ವಿಷಯದಲ್ಲಿ ಎಲ್ಲಾ ಮನುಷ್ಯರ ಮುಂದೆ ಆತನಿಗೆ ಸಾಕ್ಷಿಯಾಗಿರಬೇಕು. ಸಾಕು. ಸೊ ನೋಡಿದ್ರ, ಈಗ ಅನಾನಿಯ ಯಾವ ರೀತಿಯ ಒಂದು ವಿಚಾರವನ್ನ ಸೌಲನಿಗೆ ಹೇಳ್ತಾರಂದ್ರೆ, ನಮ್ಮ ತಂದೆಯಾದ ದೇವರ, ನಮ್ಮ ತಂದೆಯಾಗಿರುವ ನಮಗಿರುವಂತ ಐಸಾಕ್, ಅಬ್ರಾಹಂ, ಐಸಕ್, ಜೇಕಬ್ ಇದಾರಲ್ಲ, ನಮ್ಮ ಪಿತೃಗಳ ತಂದೆ ಅಂತ ಅವರು ವ್ಯಕ್ತಪಡಿಸ್ತಾರೆ. ಸೊ ಸೌಲನಿಗೆ ಗೊತ್ತು, ಇದು ಯೆಹೋವ ದೇವರನ್ನ ಹೇಳುವಂತ ವಿಷಯ ಅಲ್ವಾ. ಸೊ ನಮ್ಮ ಪಿತೃಗಳ ದೇವರಾಗಿರುವ ಯೆಹೋವನು ನಿನ್ನನ್ನ ಆರಿಸ್ಕೊಂಡಿದ್ದಾರೆ. ಆತನ ಚಿತ್ತವನ್ನ ನಿನಗೆ ತಿಳಿಸೋದಿಕ್ಕೆ ಅವರು ಏನಾಗಿದ್ದಾರೆ, ಅವ್ರು ಸಿದ್ಧರಾಗಿದ್ದಾರೆ. ಅದು ಮಾತ್ರವಲ್ಲ, ನೀತಿವಂತನನ್ನ, ದ ಜಸ್ಟ್ ಒನ್ ಅಂದ್ರೆ ಸ್ವಾಮಿಯನ್ನ ನೋಡೋದಕ್ಕೂ ಅವರ ಬಾಯಿಯಿಂದ ಬಂದಂತ ವಾಕ್ಯವನ್ನ ಕೇಳೋದಕ್ಕೂ ದೇವರು ನಿನಗೆ ಕೃಪೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸಹೋದರ ಎಂತ ಒಂದು ವಿಷಯ ನೋಡ್ರಿ. ಸೊ ಅನಾನಿಯ ಕೂಡ ಒಬ್ಬ ಯಹೂದ್ಯನಾಗಿದ್ರು, ಧರ್ಮಶಾಸ್ತ್ರವನ್ನ ಪಾಲನೆ ಮಾಡುವಂತ ವ್ಯಕ್ತಿಯಾಗಿದ್ರು. ಆದ್ರೆ ಸ್ವಾಮಿಯನ್ನ ಸ್ವೀಕಾರ ಮಾಡಿ ಅವರು ಕ್ರೈಸ್ತನಾಗಿ ಬದುಕ್ತಾ ಇದ್ರು. ಆ ಸ್ವಾಮಿಯನ್ನ ಹಿಂಬಾಲಿಸುವ ಶಿಷ್ಯನಾಗಿ ಇರುವಂತ ಇವರು ಕೂಡ ಆಗ ಕೂಡ ಅವರು ನಿಷ್ಠಾವಂತನಾಗಿ ಇದ್ದಂತ ಒಂದು ವಿಷಯವನ್ನ ನಾವು ನೋಡ್ತೀವಿ. ಸೊ ಇವರು ಕೊಡುವಂತ ಸಾಕ್ಷಿಯಲ್ಲಿ ಸೌಲನ ಹಿನ್ನೆಲೆ ಇವ್ರಿಗೆ ಗೊತ್ತಿತ್ತು. ಸೌಲನು ಯಾವ ರೀತಿ ಜನರನ್ನ ಹಿಂಸಿಸಿದ್ರು ಅಂತ ಇವ್ರಿಗೆ ಗೊತ್ತಿತ್ತು. ಇವರಿಂದ ಸಭೆಗೆ ಎಂತ ಒಂದು ಸಂಕಷ್ಟಗಳು ಈಗ ಇದೆ ಅಂತ ಕೂಡ ಅವ್ರಿಗೆ ಗೊತ್ತಿತ್ತು. ಹಂಗಿರುವಾಗ ಸೌಲನ ಹಿನ್ನೆಲೆಯನ್ನ ನೋಡಿ ಈಗ ಸೌಲನಿಗೆ ದೇವರು ಈ ಒಂದು ಬೆಳಕನ್ನ ಆತನಿಗೆ ಬರುವಂತ ಮಾಡಿ, ಈ ಬೆಳಕಿನ ಮೂಲಕ ಆತನು ಯೋಚನೆ ಮಾಡೋದಿಕ್ಕೆ, ಆಲೋಚಿಸೋದಿಕ್ಕೆ ಒಂದು ಅವಕಾಶವನ್ನ ದೇವರು ಮಾಡಿಕೊಟ್ರು. ಆ ಬೆಳಕನ್ನ ನೋಡಿದ ಸೌಲನಿಗೆ ಇಲ್ಲಿ ಅನಾನಿಯ ಆತನ ಮನಸ್ಥಿತಿಯನ್ನ ನೋಡಿ ಕೂಡಲೇ ಆತನನ್ನ ಸಹೋದರನೇ ಅಂತ ಹೇಳುವಂತ ವಿಷಯ. ಆ ಸಹೋದರನೇ ಅಂತ ಹೇಳುವಂತ ವಿಷಯ ನೋಡ್ಬೇಕಾದ್ರೆ ಸಹೋದರರೇ ಅವ್ರು ಹೇಳ್ತಾರೆ, ಈಗ ನೀನು ನೋಡುವಂತೆ ದೇವರು ಕೃಪೆ ಮಾಡ್ಲಿ ಅಂತ ಹೇಳುವಾಗ ಅವರು ತಕ್ಷಣವೇ ಸೌಲನು ಅನಾನಿಯವನ್ನ ಮುಖಾಮುಖಿ ನೋಡೋದಕ್ಕೆ ದೇವರು ಕೃಪೆ ಮಾಡಿಕೊಟ್ರು. ಆಗ ಹೇಳ್ತಾರೆ, ನಮ್ಮ ಪಿತೃಗಳ ದೇವರಾಗಿರುವ ಯೆಹೋವನು ನಿನ್ನನ್ನ ಆರಿಸ್ಕೊಂಡಿದ್ದಾರೆ, ಎಸ್ ಚೋಸನ್ ಯು ಅಂತ ಹೇಳ್ತಾರೆ. ಅದು ಮಾತ್ರವಲ್ಲ, ಏನಕ್ಕೆ ಅವರು ನಿಮ್ಮನ್ನ ಆರಿಸ್ಕೊಂಡಿದ್ದಾರೆ ಅಂದ್ರೆ ಆತನ ಚಿತ್ತವನ್ನ ನೀನು ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಮಾಡಿದ್ದಾರೆ. ಸೊ ಸೌಲನಿಗೆ ಇಷ್ಟು ದಿನ ಆತನ ಒಂದು ದೇವರ ಧರ್ಮಶಾಸ್ತ್ರ, ದೇವರ ಯಹೂದ್ಯರ ವಿಚಾರವಾಗಿ ದೇವರು ನಡೆಸುವಂತ ವಿಚಾರಗಳು ಇದೆಲ್ಲ ಸ್ಪಷ್ಟವಾಗಿ ಗೊತ್ತಿತ್ತು. ಅದೇ ದೇವರ ಚಿತ್ತ ಅಂತ ಸೌಲನು ಅನ್ಕೊಂಡಿದ್ದಿರ್ಬೋದು. ಆದ್ರೆ ಈಗ ಯುಗದ ಸಮಾಪ್ತಿಯಲ್ಲಿ ಯಹೂದ್ಯ ಅಥವಾ ಜೂವಿಶ್ ಹಾರ್ವೆಸ್ಟ್ ಅಲ್ವಾ, ಆ ಯಹೂದ್ಯರ ಕಾಲ ಸಮಯ ಮುಗಿದು ಈಗ ಸುವಾರ್ತೆಯ ಕಾಲ ಸಮಯ ಪ್ರಾರಂಭವಾಯಿತು ಅನ್ನೋದನ್ನ ದೇವರ ಮೂಲಕ ಅಲ್ಲಿ
ಗುರುತುಪಡಿಸಿ ಆ ಒಂದು ಸುವಾರ್ಥ ಯುಗದಲ್ಲಿ ಯಾವ ರೀತಿ ಸ್ವಾಮಿಯ ಮುಂದಾಳುತ್ವದಲ್ಲಿ ಈ ಸುವಾರ್ಥ ಯುಗವು ಪ್ರಾರಂಭವಾಗತ್ತೆ ಅನ್ನೋದನ್ನ ಇಲ್ಲಿ ದೇವರ ಚಿತ್ತವಾಗಿ ಸ್ವಾಮಿಗೆ ಅನಾನಿಯ ಸೌಲನಿಗೆ ಹೇಳಿರ್ಬೇಕು ಸಹೋದರರೇ. ಅದು ಮಾತ್ರವಲ್ಲ, ನೀನು ಸ್ವಾಮಿಯನ್ನ ನೋಡೋದಕ್ಕೂ ಅವರ ಬಾಯಿಯಿಂದ ಬಂದಂತ ಮಾತನ್ನ ಕೇಳೋದಕ್ಕೂ ದೇವರು ನಿನಗೆ ಆಶೀರ್ವಾದವನ್ನ ಕೊಟ್ಟಿದ್ದಾರೆ. ಅವರು ಮರಣ ಹೊಂದಿ ಪುನರುತ್ಥಾನ ಆದ ನಂತರ ಯಾರೂ ಕೂಡ ಶಿಷ್ಯಂದರು ಮತ್ತೆ ಅಪೋಸ್ಲರು ಅವ್ರನ್ನ ನೋಡಕ್ಕೆ ಸಾಧ್ಯವಾಗಿಲ್ಲ. ಈ ಒಂದು ಮಹಿಮೆಯ ಬೆಳಕಲ್ಲಿ ಅವರು ಸತ್ತು ಪುನರುತ್ಥಾನ ಆಗಿ ಈ ಒಂದು ಶಿಷ್ಯರ ಜೊತೆ ಸ್ವಲ್ಪ ಕಾಲ ಇದ್ರು, ಆದ್ರೆ ಆ ಮಹಿಮೆ ಹೊಂದಿರುವಂತ ಶರೀರದಲ್ಲಿ ಇರಲಿಲ್ಲ. ಆದ್ರೆ ಆ ಮಹಿಮೆ ಹೊಂದಿರುವ ಶರೀರವನ್ನ ನೋಡಿರುವ ಏಕೈಕ ವ್ಯಕ್ತಿ ಇದು ಪೌಲನೇ ಅಂತ ಕೂಡ ನಮ್ಗೆ ಈ ವಾಕ್ಯದಲ್ಲಿ ಸ್ಪಷ್ಟ ಆಗತ್ತೆ ಸಹೋದರರೇ. ಸೊ ಆಗ ಹೇಳ್ತಾರೆ, ನೀನು ಈ ಕಂಡಿದ್ದು ಮತ್ತೆ ಕೇಳಿದ್ದಕ್ಕೆ ನೀನೇ ಎಲ್ಲಾ ಜನರಿಗೂ ಸಾಕ್ಷಿಯಾಗಿ ಇರಬೇಕು ಅಂತ ನಾನು ಏನ್ ಮಾಡ್ತಾರೆ ಎಂದು ವಿಷಯವನ್ನ ಅಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ ಸಹೋದರ. ಆ ತಿಳಿಸುವಾಗ ಈ ವಿಚಾರವನ್ನ ತಿಳಿಸಿದ ನಂತರ ಅಲ್ಲಿ ಹನಾನಿಯ ಹೇಳುವಂತ ವಿಚಾರಗಳನ್ನ ನಾವು ನೋಡ್ಬೇಕಾದ್ರೆ ಹನಾನಿಯನು ಹೇಳ್ತಾರೆ, ನಮಗೆ ವಾಕ್ಯಗಳ ಒಂದು ವಿಚಾರಗಳನ್ನ ನೋಡುವಾಗ ಪ್ರಾಮುಖ್ಯವಾಗಿ ಯಾವುದು ತುಂಬಾ ಮುಖ್ಯವಾದದ್ದೋ ಅದನ್ನ ಆ ಒಂದು ಸನ್ನಿವೇಶದಲ್ಲಿ ಮಾತನಾಡಿರುವಂತ ವಿಷಯಗಳನ್ನ ತಿಳಿಸ್ತಾರೆ. ಇದರ ಜೊತೆಯಲ್ಲಿ ಅನಾನಿಯ ಸೌಲನಿಗೆ ಎಷ್ಟೋ ವಿಚಾರಗಳನ್ನ ಮಾತಾಡಿರ್ಬೋದು. ಏನಂತ ನೋಡ್ಬೇಕಾದ್ರೆ, ಈ ಧರ್ಮಶಾಸ್ತ್ರದ ವಿಚಾರವಾಗಿ ನಾನು ಕೂಡ ಯಾವ ಒಂದು ನಂಬಿಕೆಯಲ್ಲಿದ್ದೆ, ಈ ಧರ್ಮಶಾಸ್ತ್ರದ ವಿಚಾರದಲ್ಲಿ ಸ್ವಾಮಿಯ ಬಗ್ಗೆ ಯಾವ ರೀತಿ ಮಾತಾಡಿದ್ದಾರೆ, ಈ ಧರ್ಮಶಾಸ್ತ್ರದ ವಿಚಾರದಲ್ಲಿ ಮೆಸಾಯ ಈತನೇ ಅಂತ ನಾನು ಕೂಡ ನಂಬಿ ಈ ಕ್ರೈಸ್ತನ ಸ್ವಾಮಿಯನ್ನ ಹಿಂಬಾಲಿಸೋಕೆ ಬಂದಿದ್ದೀನಿ, ನಿನಗೂ ಕೂಡ ದೇವರು ಈ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅನ್ನುವ ಒಂದು ವಿಚಾರ ಕೂಡ ಹೇಳಿರ್ಬೋದು. ಇದೆಲ್ಲ ಹೇಳಿದ ನಂತರ ಅನಾನಿಯ ಹೇಳ್ತಾರೆ, ಇಷ್ಟೆಲ್ಲ ಗೊತ್ತಾದ ನಂತರ ನೀನ್ ಏನಕ್ಕೋಸ್ಕರ ಕಾಯ್ತಾ ಇದೀಯಾ ಅನ್ನುವ ಒಂದು ಪ್ರಶ್ನೆಯನ್ನ ಹಾಕ್ತಾರೆ. ಇದನ್ನ ಅಪೋಸ್ಲರ ಕಾರ್ಯಗಳು 22ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡ್ಬೋದು. ಅಪೋಸ್ಲರ ಕಾರ್ಯಗಳು 22ನೇ ಅಧ್ಯಾಯ 16ನೇ ವಚನ. ಈಗ ನೀನೇಕೆ ಸಾವಕಾಶ ಮಾಡುತ್ತಿ ಎಂದು ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವನಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು. ಸರಿ ಸಹೋದರರೇ, ಈಗ ಅನಾನಿಯ ಒಂದು ಒಳ್ಳೆಯ ಸಾಕ್ಷಿಯ ಮನುಷ್ಯ, ದೇವರಿಗೆ ಭಯಭಕ್ತಿಯಿಂದ ನಡೆಯುವಂತ ವ್ಯಕ್ತಿ. ಆತನನ್ನ ದೇವರು ಉಪಯೋಗಿಸ್ಕೋತಾರೆ ಸೌಲನನ್ನ ಪೌಲನಾಗಿ ಪರಿವರ್ತನೆ ಮಾಡೋದಿಕ್ಕೆ. ಆತನ ಆ ಒಂದು ಬ್ಲೈಂಡ್ನೆಸ್ ನ ಸರಿ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಮತ್ತೆ ಆತನಿಗೆ ಸೌಲನಿಗೆ ಸಾಕ್ಷಿಯನ್ನ ಕೊಡುವಂತ ಒಂದು ಅವಕಾಶವನ್ನ ಮಾಡಿಕೊಟ್ಟ ನಂತರ ಅಲ್ಲಿ ಅನಾನಿಯಾಗೆ ಹೇಳ್ತಾರೆ, ಯಾಕೆ ತಡೆ ಮಾಡ್ತೀಯಾ ಅಂತ ಕೇಳ್ತಾರೆ. ನೀನು ಈಗ ಧರ್ಮಶಾಸ್ತ್ರದಿಂದ ಸ್ವಾಮಿಯ ಒಂದು ವಿಚಾರವಾಗಿ ಸುವಾರ್ಥ ಯುಗದ ಸತ್ಯಗಳನ್ನ, ಸುವಾರ್ಥ ಯುಗದ ಒಂದು ದೇವರ ಸಂಕಲ್ಪವನ್ನ ನಿನಗೆ ಆಗ್ಲೇ ಹೇಳಿದ್ದೀವಿ. ಸೊ ಅದರಿಂದ ಈಗ ಇನ್ನೂ ನೀನು ಯಹೂದ್ಯನಾಗಿ ಧರ್ಮಶಾಸ್ತ್ರದ ಅಡಿಯಲ್ಲಿ ಇಲ್ಲದೆ ನೀನು ಎದ್ದು ಸ್ವಾಮಿಯಲ್ಲಿ ದೀಕ್ಷಾಸ್ಥಾನವನ್ನ ತಗೋ, ನಿನ್ನ ಪಾಪಗಳನ್ನ ತೊಳೆದು ನೀನು ಆತನ ನಾಮಕ್ಕೋಸ್ಕರ ನೀನು ಬದುಕು ಅಂತ ಹೇಳುವಂತ ವಿಚಾರವನ್ನ ನೋಡ್ತೀವಿ ಸಹೋದರರೇ. ಸೊ ಇಲ್ಲಿ ನಾವು ನೋಡುವಾಗ ಸೌಲನಿಗೆ ದೀಕ್ಷಾಸ್ಥಾನದ ವಿಚಾರವಾಗಿ ಎಷ್ಟು ಮಾಹಿತಿ ಇತ್ತು ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಸ್ನಾನಿಕನಾದ ಯೋಹಾನನು ಕೊಟ್ಟಂತ ಆ ದೀಕ್ಷಾಸ್ಥಾನದ ವಿಚಾರವಾಗಿ ಸೌಲನಿಗೆ ಒಂದಷ್ಟು ಮಾಹಿತಿ ಇದ್ದಿರಬಹುದು. ಆದ್ರೆ ಇಲ್ಲಿ ಅನಾನಿಯ ಹೇಳುವಂತ ಈ ಒಂದು ವಿಚಾರದಲ್ಲಿ ನೋಡ್ಬೇಕಾದ್ರೆ ಸೌಲನು ಎಷ್ಟು ಮಾಹಿತಿಯನ್ನ ಪಡ್ಕೊಂಡು ಈ ದೀಕ್ಷಾಸ್ಥಾನಕ್ಕೆ ತಯಾರಾದ್ರು ಅಂತ ಕೂಡ ನಾವು ಯೋಚನೆ ಮಾಡುವಂಥದ್ದಾಗಿದೆ ಸಹೋದರರೇ. ಅದರಿಂದ ಯಾಕೆ ತಡೆ ಮಾಡ್ತೀಯಾ,
ನೀನು ಎದ್ದು ಸ್ವಾಮಿಯ ಹೆಸರನ್ನ ಹೇಳುವ ಒಂದು ವ್ಯಕ್ತಿಯಾಗಿ ನೀನು ಮಾರ್ಪಡೆ ಆಗ್ಬೇಕು ಅಂದ್ರೆ ನೀನು ದೀಕ್ಷಾಸ್ಥಾನವನ್ನ ತಗೊಂಡು ನಿನ್ನ ಪಾಪಗಳನ್ನ ನೀನು ದೀಕ್ಷಾಸ್ಥಾನ ತಗೊಂಡು ನಿನ್ನ ಪಾಪಗಳನ್ನ ದೇವರು ತೊಳೆಯುವಂತ ಒಂದು ವಿಷಯಕ್ಕೋಸ್ಕರ ದೇವರು ಕಾಯ್ತಾ ಇದ್ದಾರೆ. ನೀನು ತಡ ಮಾಡಬೇಡ ಅಂತ ಹೇಳ್ತಾರೆ. ಸಹೋದರರೇ, ಅಲ್ಲಿ ಹೇಳುವಾಗ ಸೌಲನಿಗೆ ಆ ಒಂದು ಆ ಬ್ಲೈಂಡ್ನೆಸ್ ಯಾವ ರೀತಿ ಇತ್ತು ಅಂದ್ರೆ, ಕತ್ತಲು ಯಾವ ರೀತಿಯ ಕತ್ತಲು ಇತ್ತು ಅಂತ ನೋಡ್ಬೇಕಾದ್ರೆ ವ್ಯಕ್ತಿಗಳನ್ನ ನೋಡೋದಕ್ಕೂ ಅಲ್ವಾ, ಆ ಬೆಳಕಲ್ಲಿ ಸ್ವಲ್ಪ ಕೂಡ ಯಾವುದೇ ರೀತಿಯ ಒಂದು ದೃಷ್ಟಿ ಅವರಲ್ಲಿ ಇರಲಿಲ್ಲ. ಅಷ್ಟು ಕತ್ತಲೆಯಲ್ಲಿ ಅವರು ಇದ್ದಿದ್ದಂತ ಕಾಲ ಸಮಯ. ಆವಾಗ ಸಹೋದರರೇ, ಅಲ್ಲಿ ಸೌಲನ ಜೀವನದಲ್ಲಿ ನೋಡ್ಬೇಕಾದ್ರೆ ಸೌಲನಿಗೆ ಆ ಒಂದು ಕಣ್ಗಳು ತೆರೆಯಲ್ಪಟ್ಟಾಗ ಆ ಒಂದು ಬೆಳಕಿನ ಆ ಒಂದು ಬ್ರೈಟ್ನೆಸ್ ಎಷ್ಟು ಇತ್ತು ಅಂದ್ರೆ ಆತನ ಕಣ್ಣಿನ ಮೇಲೆ ಒಂದು ಪರೆನೇ ಉಂಟಾಗಿತ್ತು ಅಂತ ಕೂಡ ಇಲ್ಲಿ ನಮಗೆ ಹೇಳ್ತಾರೆ. ಆ ಅನಾನಿಯ ಹೇಳಿದ ನಂತರ ಆತನ ಕಣ್ಣ ಗುಡ್ಡೆ ಮೇಲಿದ್ದಂತ ಪರೆ ಅಲ್ಲಿ ಬಿದ್ದಿರುವ ಒಂದು ವಿಷಯ ಕೂಡ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರರೇ. ಆದ್ರೆ ಕಾಲಕ್ರಮೇಣ ನೀವು ಅಪೋಸ್ತಲರ ಜೀವನದಲ್ಲಿ ಅವರ ಒಂದು ಸುವಾರ್ತೆಯ ಅಥವಾ ಅವರ ಒಂದು ಸೇವೆಯ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಆತನಿಗಿದ್ದಂತ ಸಂಪೂರ್ಣವಾದ ದೃಷ್ಟಿ ಮತ್ತೆ ಆತನಿಗೆ ಹಿಂದಿರುಗಿಲ್ಲ. ಆತನಿಗೆ ಆ ದೃಷ್ಟಿ ಸಂಪೂರ್ಣವಾಗಿ ಹಿಂದಿರುಗಿಲ್ಲ. ಅದಕ್ಕೋಸ್ಕರನೇ ಬೇರೆ ಒಬ್ಬ ಸಹೋದರನನ್ನ ಇಟ್ಟು ಈ ಪತ್ರಗಳನ್ನ ಬರೆಯುವಂತ ಕೆಲಸವನ್ನ ಸೌಲನು ಮಾಡಿರ್ಬೋದು ಅಂತ ಕೂಡ ನಮಗೆ ಸಲಹೆಗಳನ್ನ ಕೊಡ್ತಾರೆ ಸಹೋದರರೇ. ಸೊ ಆ ರೀತಿಯಲ್ಲಿ ನೋಡುವಾಗ ದೇವರ ಒಂದು ವಿಷಯದಲ್ಲಿ ಯಾವ ರೀತಿ ಸೌಲನಿಗೆ ಒಂದು ಕಾರ್ಯವನ್ನ ನಡೆಯಿತು ಅಂತ ಕೂಡ ನೋಡ್ತೀವಿ. ಸೊ ಅದರಿಂದ ನಾವು ವಚನವನ್ನ ನೋಡುವಾಗ ಸೌಲನು ಲಿಟ್ರಲ್ ಆಗಿ ಅದರಲ್ಲಿ ಏನೇ ಒಂದು ಡೌಟ್ ಇಲ್ಲ, ಆತನನ್ನ ನೋಡಿದ ಕ್ಷಣ ಸ್ವಲ್ಪ ಮಾತ್ರವೇ ಇದ್ರೂ ಕೂಡ ಆತನನ್ನ ನೋಡೋದಕ್ಕೆ ದೇವರ ಅವಕಾಶ ಮಾಡಿಕೊಟ್ರು ಅಂತ ಹೇಳಬೇಕಾದ್ರೆ, ಇನ್ನೊಂದು ದೃಷ್ಟಿಯಲ್ಲಿ ಆತನ ಮನೋನೇತ್ರಗಳು ಕೂಡ ಅಲ್ಲಿ ತೆರೆಯಲ್ಪಡ್ತು. ಸ್ವಾಮಿಯನ್ನ ಮೆಸಾಯವಾಗಿ ಸ್ವೀಕಾರ ಮಾಡುವ ಒಂದು ಅವಕಾಶವನ್ನ ಕೂಡ ದೇವರು ಆ ಬೆಳಕಿನ ಮೂಲಕ ಈತನಿಗೆ ತಿಳಿಸಿದ್ರು ಅಂತ ಕೂಡ ನೋಡ್ತೀವಿ ಅಲ್ವಾ. ನೋಡಿದ್ರು ಅಂತ ನೋಡ್ಬೇಕಾದ್ರೆ ಎರಡು ವಿಚಾರವಾಗಿ ನೋಡ್ಬೇಕು. ಒಂದು ಮುಖಾಮುಖಿಯಾಗಿ ದೃಷ್ಟಿಯ ನೋಡ್ಬೋದು. ಎರಡನೇದು ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೊಂಡಾಗ ನಾವು ಹೇಳ್ತೀವಿ ಹೌದು ನಾನು ನೋಡಿದೆ ಅಂತ ಅಲ್ವಾ, ಐ ಸಿ ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ. ನಾವು ನೋಡಿರಲ್ಲ, ಆದ್ರೆ ನಮಗೆ ನಮ್ಮ ಮನೋನೇತ್ರಗಳು ತೆರೆದಾಗ ನಾವು ಐ ಸಿ ಅಂತ ಹೇಳುವಾಗ ನಮ್ಮ ಮನಸ್ಸಲ್ಲಿ ಒಂದು ವಿಚಾರಗಳನ್ನ ಅರ್ಥ ಮಾಡ್ಕೊಂಡಿವಿ ಅಂತ ಹೇಳೋದಕ್ಕೆ ಆ ಪದವನ್ನ ಯೂಸ್ ಮಾಡ್ತೀವಿ. ಅದೇ ತರ ಇಲ್ಲೂ ಕೂಡ ಆತ್ಮಿಕ ರೀತಿಯಲ್ಲಿ ನೋಡಿದಾಗ ಕೂಡ ದೇವರು ಪೌಲನನ್ನ ಸ್ವಾಮಿಯನ್ನ ಮೆಸ್ಸಯವಾಗಿ ನೋಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಅದು ಮಾತ್ರವಲ್ಲ, ಆತನ ಶಬ್ದವನ್ನ ಕೇಳುವ ಒಂದು ಅವಕಾಶವನ್ನ ಕೂಡ ಮಾಡಿಕೊಟ್ರು ಸಹೋದರರೇ. ಸೊ ಈ ರೀತಿಯ ವಿಚಾರಗಳನ್ನ ನೋಡುವಾಗ ಸೌಲನು ಯಾವ ರೀತಿ ಅಲ್ಲಿ ಈಗ ಇಷ್ಟು ಅನುಭವಗಳನ್ನ ಪಡೆದ ಸೌಲನು ಅಲ್ಲಿ ಈ ಒಂದು ಸಾಕ್ಷಿಯನ್ನ ಹೇಳುವಾಗ ಅವರು ಆಗ್ಲೇ ಅಷ್ಟು ಅನುಭವಗಳನ್ನ ಪಡೆದು ದೇವರಿಗೆ ಸಾಕ್ಷಿಯಾಗಿ 3 ಪಯಣಗಳನ್ನ ಮುಗಿಸಿ ಈಗ ಯೆರೂಸಲೇಮಿಗೆ ಬಂದಿದ್ದಾರೆ. ಯೋಚನೆ ಮಾಡಿ ಸಹೋದರರೇ, ನಾವು ನೋಡಿದ್ವಿ ಪೌಲನ ಮೊದಲನೇ ಪ್ರಯಾಣ, 2ನೇ ಪ್ರಯಾಣ, 3ನೇ ಪ್ರಯಾಣ. ಈ 3 ಪ್ರಯಾಣಗಳನ್ನ ಅವರು ಮಾಡಿದಂತ ಒಂದು ವಿಷಯ ಏನು ಅಂತ ನೋಡ್ಬೇಕಾದ್ರೆ ಸ್ವಾಮಿಯನ್ನ ಡೈರೆಕ್ಟ್ ಆಗಿ ಸ್ವಾಮಿಯ ವಿಚಾರವನ್ನ ಕೇಳಿದ್ರು, ಆತನನ್ನ ನೋಡಿದ್ರು ಅಂತ ಹೇಳ್ಬೇಕಾದ್ರೆ ಅದೇ ಅವರು ಸತ್ಯದಲ್ಲಿ ಇನ್ನೂ ತುಂಬಾ ಛಲದಿಂದ ಸುವಾರ್ತೆಯನ್ನ ಹೇಳೋದಿಕ್ಕೆ ಒಂದು ಅವಕಾಶ ಆಯಿತು. ಅದಕ್ಕೆ ಅವರ ಒಂದು ಮರಣಕ್ಕೆ, ಅವರ ಒಂದು ದೇಹದ ಸಂಕಷ್ಟಕ್ಕೆ ಅವರು ಭಯಪಡದೇನೆ ಈ 3 ಪ್ರಯಾಣಗಳನ್ನ ಸತತವಾಗಿ ಮುಗಿಸಿ ಯೆರೂಸಲೇಮಿಗೆ
ಬಂದು ಈ ಸಾಕ್ಷಿಯನ್ನ ಕೊಡ್ತಾ ಇದ್ದಾರೆ ಸಹೋದರನೇ. ಅನುಭವ ಅದನ್ನೇ ಈ ಒಂದು ಸಾಕ್ಷಿಯಲ್ಲಿ ಹೇಳುವಾಗ ಅನಾನಿಯ ಹೇಳ್ತಾರಲ್ಲ, ನೀನು ಕೇಳಿದ್ದು ಮತ್ತು ಕಂಡಿದ್ದಕ್ಕೆ ಎಲ್ಲಾ ಮನುಷ್ಯರಿಗೂ ಒಂದು ಸಾಕ್ಷಿಯಾಗಿರು ಅಂತ ಹೇಳ್ತಾರೆ ಸಹೋದರನೇ. ಸೊ ಅದನ್ನ ನೋಡ್ಬೇಕಾದ್ರೆ ಆ ವ್ಯಕ್ತಿ ಸ್ವಾಮಿಯನ್ನ ನೋಡಿದ್ದು ಕೇಳಿದ್ದನ್ನ ಅದನ್ನ ಒಂದು ದೊಡ್ಡ ವಿಷಯವಾಗಿ ಇಟ್ಕೊಂಡಿನೇ ಅವರ ಸುವಾರ್ತೆಯ ಒಂದು ಕಾರ್ಯವನ್ನ ಮಾಡಿದ್ರು ಅಲ್ವಾ. ಸೊ ಹಂಗಿರುವಾಗ ಸಹೋದರರೇ, ಸೌಲನಿಗೆ ಈ ಒಂದು ವಿಚಾರದಲ್ಲಿ ನೋಡ್ಬೇಕಾದ್ರೆ ಅವರು ಧರ್ಮಶಾಸ್ತ್ರದಲ್ಲಿ ಅತಿ ಹೆಚ್ಚಾದ ಮಾಹಿತಿ ಪಡೆದವರಾಗಿದ್ರು ಅಲ್ವಾ. ಸೊ ಈಗ ಸೌಲನ ಒಂದು ಪರಿವರ್ತನೆ ಯಾವ ರೀತಿ ಆಗ್ಬೇಕು ಅಂದ್ರೆ, ಧರ್ಮಶಾಸ್ತ್ರಕ್ಕೂ ಸ್ವಾಮಿಯ ಒಂದು ಮಾತುಗಳಿಗೂ ಯಾವ ರೀತಿ ಹೊಂದಾಣಿಕೆ ಇರಬೇಕು ಅನ್ನೋದನ್ನ ಈಗ ಪೌಲನು ಏನ್ ಮಾಡ್ಬೇಕು, ಪೌಲನು ಈಗ ಪರಿಶೀಲನೆ ಮಾಡಬೇಕು. ಧರ್ಮಶಾಸ್ತ್ರದ ಅಡಿಯಲ್ಲಿ ಸ್ವಾಮಿಯ ವಿಚಾರವಾಗಿ ಏನನ್ನ ಹೇಳಲ್ಪಟ್ಟಿದೆ, ಸ್ವಾಮಿ ಈಗ ಯಾವ ರೀತಿ ಈ ಒಂದು ಸುವಾರ್ಥ ಯುಗವನ್ನ ನಡೆಸಬೇಕು ಅಂತ ಅವರ ಚಿತ್ತ ಇದೆ. ಇದೆಲ್ಲ ಕೂಡ ಏನಾಗ್ಬೇಕ್ರಿ, ಆತನಿಗೆ ಛಲ ಇತ್ತು, ಆದ್ರೆ ದೇವರು ಅಪೇಕ್ಷಿಸುವ ಒಂದು ರೀತಿಯ ಛಲ ಇರ್ಲಿಲ್ಲ ಅವರಲ್ಲಿ. ಅರ್ಥ ಮಾಡ್ಕೋಬೇಕು ಅಲ್ವಾ. ಒಬ್ಬ ಯಹೂದ್ಯನಾಗಿ ಆತನ ವಿಶ್ವಾಸದ ಮೇಲೆ ಎಷ್ಟು ಒಂದು ಪ್ರಾಮಾಣಿಕತೆ ಇತ್ತು ಅಂದ್ರೆ, ಅದಕ್ಕೋಸ್ಕರ ಅವ್ರ ಜೀವವನ್ನ ಕೊಡಕ್ಕೂ ಅಥವಾ ಜನರನ್ನ ದಂಡಿಸೋದಕ್ಕೂ ಅವರು ಒಂದು ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೆ ಸ್ವಾಮಿಯನ್ನ ನೋಡಿದ ನಂತರ ಈಗ ಪೌಲನ ವಿಚಾರವಾಗಿ ನೋಡ್ಬೇಕಾದ್ರೆ ದೇವರ ಪವಿತ್ರಾತ್ಮನ ಒಂದು ಶಕ್ತಿಯನ್ನ ಅವ್ರು ಪಡ್ಕೊಂಡಿರೋ ನಂತರ ಅವರ ಒಂದು ದೃಷ್ಟಿಯನ್ನ ಈಗ ಟೋಟಲ್ ಆಗಿ ಚೇಂಜ್ ಮಾಡಬೇಕಾಗಿರುವಂತ ಒಂದು ಪರಿಸ್ಥಿತಿಯನ್ನ ಕೊಡ್ತಾರೆ ಸಹೋದರ. ಇದಕ್ಕೆ ಎಕ್ಸಾಂಪಲ್ ಆಗಿ ಏನಪ್ಪಾ ನಾವು ನೋಡ್ಬೋದು ಅಂದ್ರೆ, ಸ್ವಾಮಿ ಯಾವಾಗ ಆತನ ಈ ಒಂದು ಲೋಕದ ಪಯಣದಲ್ಲಿ ಅವರು 3.5 ವರ್ಷ ಕಾಲ ಅವರು ದೇವರ ಸೇವೆಯಲ್ಲಿ ತೊಡಗುವ ಪ್ರಾರಂಭದಲ್ಲಿ ಅವರ ಒಂದು ಎಕ್ಸಾಂಪಲ್ನ ನೋಡ್ಬೇಕಾದ್ರೆ, ಅವರು ಯಾವಾಗ ದೀಕ್ಷಾ ಸ್ಥಾನ ತಗೊಂಡ್ರೋ ಪರಲೋಕವು ತೆರೆಯಲ್ಪಟ್ಟಿತು ಅಂತ ಅಲ್ಲಿ ಹೇಳ್ತಾರೆ. ಸೊ ಪರಲೋಕವು ತೆರೆಯಲ್ಪಡ್ತು ಅಂತ ಹೇಳ್ಬೇಕಾದ್ರೆ ಪರಲೋಕದ ಗೂಢಾಚಾರಗಳು, ಪರಲೋಕದ ವಿಚಾರಗಳನ್ನ ಗ್ರಹಿಸ್ಕೊಳ್ಳಕ್ಕೆ ದೇವರು ಕೃಪೆ ಮಾಡಿಕೊಟ್ರು. ಆತನ ಹಿಂದೆ ಇರುವಂತ ಜೀವನ ಚರಿತ್ರೆಯನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಪರಿಸ್ಥಿತಿ, ಒಂದು ವಿಚಾರವನ್ನ ದೇವರು ಒದಗಿಸ್ಕೊಟ್ರು. ದೇವರು ಆ ಅರಣ್ಯದ ಒಂದು ಅನುಭವದಲ್ಲಿ ಇದೇ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ದೇವರು ಕೃಪೆ ಮಾಡಿಕೊಟ್ರು ಸಹೋದರರೇ. ಅದೇ ರೀತಿಯಲ್ಲಿ ಪೌಲನಿಗೂ ಕೂಡ ಒಂದು ಧರ್ಮಶಾಸ್ತ್ರದಲ್ಲಿ ಪ್ರವೀಣನಾಗಿದ್ರು ಕೂಡ ದೇವರ ವಿಚಾರದಲ್ಲಿ ಛಲವಾಗಿದ್ರು, ಎಷ್ಟೇ ಒಂದು ಛಲಹೊಂದಿರನಾಗಿದ್ರು ಕೂಡ ದೇವರ ವಿಷಯದಲ್ಲಿ ಅದು ದೇವರಿಗೆ ಮೆಚ್ಚುಗೆಗಾಗಿರುವಂತ ಛಲ ಇರಲಿಲ್ಲ. ಅದಕ್ಕೋಸ್ಕರನೇ ದೇವರು ಈ ಅನುಭವವನ್ನ ಕೊಟ್ಟು ದೇವರ ಆತ್ಮದಿಂದ ಆ ಛಲದ ವಿಚಾರವಾಗಿ ಒಂದು ಮಾರ್ಪಡೆಯ ಒಂದು ಅರಿವನ್ನ ಅವ್ರಿಗೆ ಕೊಡಕ್ಕೆ ದೇವರು ಕೃಪೆ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಸೊ ಇಷ್ಟು ವಿಚಾರಗಳನ್ನ ನಾವು ನೋಡುವಾಗ ಇನ್ನೊಂದು ಕಾರ್ಯವನ್ನ ಕೂಡ ನಾವು ನೋಡ್ಬೋದು. ಸ್ವಾಮಿಗೆ ಯಾವ ರೀತಿ ಅವರ ಹಿಂದೆ ಇದ್ದಂತ ಜೀವನ ಚರಿತ್ರೆಯನ್ನ ಅಥವಾ ಪ್ರೀ ಎಕ್ಸಿಸ್ಟೆನ್ಸ್ ನ ದೇವರು ಅವರಿಗೆ ಆ ಅರಣ್ಯದ ಒಂದು ಅನುಭವದಲ್ಲಿ ಕೊಟ್ಟಿರ್ಬೇಕು ಅಲ್ವಾ. ಇದನ್ನೆಲ್ಲ ಪಡ್ಕೊಂಡಿರುವ ಸ್ವಾಮಿನೇ ನಿಧಾನಕ್ಕೆ ಅವರ ಅವರ ಒಂದು ಸುವಾರ್ತೆಯ ಸೇವೆಯನ್ನ ಮಾಡ್ಕೊಂಡೇ ಹೋದ್ರು. ಅದಕ್ಕೋಸ್ಕರನೇ ಅವರು ಸಾಯುವ ಒಂದು ಪರಿಸ್ಥಿತಿಯಲ್ಲಿ ಹೇಳ್ತಾರೆ, ನನಗೆ ನಿಮ್ಮ ಮಧ್ಯದಲ್ಲಿ ನನಗೆ ನೀವು ಕೊಟ್ಟಂತ ಮಹಿಮೆ ಯಾವ ರೀತಿ ಇತ್ತೋ ಪರಲೋಕದಲ್ಲಿ ಅದೇ ಮಹಿಮೆಯನ್ನ ನನಗೆ ಕೊಟ್ರೆ ಸಾಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಈ ಒಂದು ವಚನ ನಮ್ಗೆ ಏನ್ ಹೇಳ್ತದೆ ಅಂದ್ರೆ, ಸ್ವಾಮಿಯ ಹಿಂದೆ ಇದ್ದಂತ ಜೀವನ ಅವರು ಬಂದು ಲೋಗಾಸ್ ಆಗಿರುವಂತ ಒಂದು ವಿಚಾರವನ್ನ ದೇವರು ಆತನಿಗೆ ಏನ್ ಮಾಡಿದ್ರಿ,
ಅದನ್ನ ಅರ್ಥ ಮಾಡಿಕೊಳ್ಳುವ ಒಂದು ಪರಿಜ್ಞಾನವನ್ನ ಕೊಟ್ಟಿತು. ಅದಕ್ಕೆ ಸೌಲನಿಗೂ ಕೂಡ ಪೌಲನಾದ ನಂತರ ಈ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸೌಲನಿಗೆ ಅವಕಾಶ ಮಾಡಿಕೊಟ್ರು ಸಹೋದರರೇ. ಈಗ ಸೌಲನಿಗೆ ಅನಾನಿಯ ಹೇಳುವಾಗ ದೀಕ್ಷಾ ಸ್ಥಾನವನ್ನ ನೀನು ಹೊಂದು ಅಂತ ಹೇಳುವಾಗ ಈ ದೀಕ್ಷಾ ಸ್ಥಾನದಲ್ಲಿ 2 ವಿಷಯಗಳನ್ನ ಹೇಳ್ತಾರೆ. ಒಂದು ಪಾಪಕ್ಕೆ ಕ್ಷಮಾಪಣೆ, ಎರಡನೇದು ಸಂಪೂರ್ಣವಾಗಿ ದೇವರಿಗೋಸ್ಕರ ಪ್ರತಿಷ್ಠೆ ಮಾಡುವಂತ ವಿಷಯ. ಇದು ಎರಡನ್ನೇ ಅನಾನಿಯ ಪೌಲನಿಗೆ ಹೇಳ್ತಾರೆ. ಪೌಲನ ಜೀವನದಲ್ಲಿ ಪಾಪ ಮಾಡ್ತಾ ಇದ್ದೀನಿ ಅನ್ನೋದು ಅವರು ನಿಜವಾಗ್ಲೂ ಅವ್ರು ಅನ್ಕೊಂಡಿರಲ್ಲ. ಧರ್ಮಶಾಸ್ತ್ರದಲ್ಲಿ ಪ್ರವೀಣರಾಗಿದ್ರು, ಧರ್ಮಶಾಸ್ತ್ರದ ವಿಚಾರದಲ್ಲಿ ಅದನ್ನ ಪಾಲನೆ ಮಾಡೋದಕ್ಕೆ ಎಷ್ಟು ನಿಷ್ಠಾವಂತನಾಗಿದ್ದಿರ್ಬೋದು. ಇದೆಲ್ಲ ಮಾಡ್ತಾ ಇರುವಾಗ ಅವರ ಬಲಹೀನತೆಯ ಮೇಲೆ ಅವರಿಗೆ ಗಮನ ಇರಲಿಲ್ಲ. ಪಾಪ ಅಂತ ಹೇಳುವಾಗ ಶಾರೀರಿಕವಾಗಿ ಮಾಡುವಂತ ಪಾಪವಲ್ಲ, ಅಲ್ಲಿ ಏನಂತ ನೋಡ್ಬೋದು ಅಂದ್ರೆ ದೇವರ ಚಿತ್ತಕ್ಕೆ ಅನುಗುಣವಾಗಿ ಯಾವುದು ಪೌಲನು ಮಾಡಿಲ್ವೋ ಅದೆಲ್ಲ ಕೂಡ ಪಾಪವಾಗಿ ದೇವರ ಮುಂದೆ ಪರಿಗಣಿಸಲ್ಪಟ್ಟಿತ್ತು. ಸೊ ಅದರಿಂದ ಅವನು ಮಾಡಿದಂತ ಪಾಪಗಳನ್ನ ನೀನು ದೀಕ್ಷಾ ಸ್ಥಾನದ ಮೂಲಕ ದೇವರು ನಿನ್ನ ಪಾಪಗಳನ್ನ ತೊಳಿತಾರೆ ಅಂತ ಹೇಳುವಾಗ ಸಹೋದರರೇ, ಈ ಪಾಪಗಳು ಪೌಲನ ಜೀವನದಲ್ಲಿ ಯಾವ ರೀತಿ ಇತ್ತು ಅಂದ್ರೆ ದೇವರ ಚಿತ್ತಕ್ಕೆ, ದೇವರ ಒಂದು ಯೋಜನೆಗೆ ಅನುಗುಣವಾಗಿ ಯಾವಾಗ ಒಬ್ಬ ವ್ಯಕ್ತಿ ನಡೆಯಲ್ವೋ ಅದು ಪಾಪವಂತ ಪರಿಗಣಿಸಲ್ಪಡ್ತದೆ. ಅದನ್ನೇ ಇಲ್ಲಿ ನೋಡುವಾಗ ದೀಕ್ಷಾ ಸ್ಥಾನವನ್ನ ತಗೊಂಡು ಪವಿತ್ರಾತ್ಮನ ಅನುಗ್ರಹವನ್ನ ಪಡ್ಕೊಂಡಿರೋ ನಂತರ ನೀನು ಸಂಪೂರ್ಣವಾದ ಒಂದು ಸಮರ್ಪಣೆಯನ್ನ ನೀವು ಮಾಡೋದಿಕ್ಕೆ ಮುಂದೆ ಹೋಗುವಂತ ಒಂದು ವಿಷಯ ಕೂಡ ಇಲ್ಲಿ ತಿಳಿಸ್ತಾರೆ ಸಹೋದರರೇ. ಅದರಿಂದ ಪೌಲನು ಸ್ವಾಮಿಯ ಕೃಪೆಯಿಂದ ಸುವಾರ್ಥ ಯುಗದ ಪ್ರಾರಂಭದಲ್ಲೇ ಸ್ವಾಮಿಯ ರಕ್ತದ ಮೂಲಕ ಅಲ್ಲಿ ದೀಕ್ಷಾ ಸ್ಥಾನವನ್ನ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ರು. ಇದು ಯೋಹಾನನ ಒಂದು ದೀಕ್ಷಾ ಸ್ಥಾನವಲ್ಲ, ಸ್ವಾಮಿಯ ದೀಕ್ಷಾ ಸ್ಥಾನ ಅನ್ನೋದನ್ನ ಕೂಡ ನಾವು ತಿಳ್ಕೋಬೇಕು ಸಹೋದರ. ಅಲ್ಲಿ ಅನಾನಿಯ ಯಾಕೆ ಇನ್ನೂ ತಡ ಮಾಡ್ತೀಯಾ ಅಂತ ಹೇಳ್ಬೇಕಾದ್ರೆ ಏನಕ್ಕೆ ಈ ಪ್ರಶ್ನೆ ಅನಾನಿಯ ಹಾಕಿರ್ಬೋದು ಅಂದ್ರೆ, ಸೌಲನು ಒಂದು ವೇಳೆ ಆತನು ಮಾಡಿದಂತ ಆ ಒಂದು ತಪ್ಪಾದ ಕೃತ್ಯಗಳಿಗೆ ಅವರು ಪಶ್ಚಾತ್ತಾಪ ಪಡೋದಕ್ಕೆ ನನಗೆ ಇನ್ನೂ ಟೈಮ್ ಬೇಕು ಅಂತ ಒಂದು ವೇಳೆ ಕೇಳಿರ್ಬೋದು. ಸ್ವಾಮಿಯನ್ನ ನೋಯಿಸ್ಬಿಟ್ಟೆ, ಎಷ್ಟೋ ಕ್ರೈಸ್ತರನ್ನ ನಾನು ಸಾಯಿಸ್ಬಿಟ್ಟೆ, ಬಂಧಿಸ್ಬಿಟ್ಟೆ, ಅದರಿಂದ ಇದನ್ನ ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಮಾಡೋದಕ್ಕೆ ಒಂದು ಅವಕಾಶವನ್ನ ಒಂದು ವೇಳೆ ಕೇಳಿರ್ಬೋದು. ನನಗೆ ಇನ್ನೂ ಸ್ವಲ್ಪ ಸಮಯ ಕೊಡ್ರಿ, ನಾನು ಸ್ವಾಮಿಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಇನ್ನೂ ಸ್ವಲ್ಪ ಸಮಯ ಕೊಡ್ರಿ ಅಂತ ಕೂಡ ಕೇಳಿರ್ಬೋದು. ಆದರೆ ಅಲ್ಲಿ ಅನಾನಿಯ ಹೇಳ್ತಾರೆ, ಇದೆಲ್ಲ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ದೇವರು ಅವಕಾಶವನ್ನ ಮಾಡಿಕೊಡ್ತಾರೆ. ಆದರೆ ಈಗ ದೀಕ್ಷಾ ಸ್ಥಾನವನ್ನ ತಗೊಂಡು ನಿನ್ನ ಪಾಪಗಳನ್ನ ತೊಳೆಯುತ್ತಾರೆ ದೇವರು ಅನ್ನೋ ಒಂದು ವಿಷಯವನ್ನ ಅಲ್ಲಿ ತಿಳಿಸ್ತಾರೆ ಸಹೋದರರೇ. ಅದರಿಂದ ಆ ವಿಚಾರಗಳನ್ನ ನೋಡ್ಬೇಕಾದ್ರೆ ಪೌಲನಿಗೆ ಆ ಪರಿವರ್ತನೆ ಆದ ನಂತರ ಆತನಲ್ಲಿ ಇದ್ದ ಕುಂದುಕೊರತೆಗಳನ್ನ ತಿಳ್ಕೊಳ್ಳೋದಕ್ಕೆ ದೇವರು ಅವಕಾಶ ಮಾಡಿಕೊಟ್ರು. ಅವರು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆದಂತ ವಿಷಯಗಳನ್ನ ಪರಿಶೀಲನೆ ಮಾಡೋದಕ್ಕೆ ದೇವರು ಒಂದು ಅವಕಾಶ ಮಾಡಿಕೊಟ್ರು. ಅದು ಮಾತ್ರವಲ್ಲ, ದೇವರು ಇಂಥ ಪಾಪಿಯಾಗಿದ್ದ ನನ್ನನ್ನ ದೇವರು ಕರೆದಿದ್ದಾರಲ್ಲ ಅಂತ ಯೋಚನೆ ಮಾಡೋದಕ್ಕೆ ದೇವರು ಅವಕಾಶ ಮಾಡಿಕೊಟ್ರು ಸಹೋದರರೇ. ಸೊ ಇಷ್ಟೆಲ್ಲ ಆದಾಗ ಪೌಲನ ಒಂದು ಪರಿವರ್ತನೆಯನ್ನ ನಾವು ಬರುವಂತ ದಿನಗಳಲ್ಲಿ ಈ ಪರಿವರ್ತನೆ ವಿಚಾರವಾಗಿ ನಾವು ನೋಡೋಣ ಸಹೋದರರೇ. ಸೊ ಈ ದಿನದಲ್ಲೂ ಕೂಡ ನಾವು ಅಪೊಸ್ತಲರ ಕಾರ್ಯಗಳು 22ನೇ ಅಧ್ಯಾಯ 10ರಿಂದ 16 ವಚನಗಳನ್ನ ನೋಡಿದ್ವಿ. 10 to 16 ಇದನ್ನ ಮತ್ತೆ ನೀವು ಮೆಲುಕಾಕ್ರಿ. ಇದರಲ್ಲಿ ಒಂದೊಂದು ಪದಗಳನ್ನ ನಿಧಾನಕ್ಕೆ ಪರಿಶೀಲನೆ ಮಾಡಿ ದೇವರ ಆತ್ಮವನ್ನ ಪಡ್ಕೊಂಡು ಆ ಒಂದು ವಿಷಯಗಳನ್ನ ಮತ್ತೆ ನೀವು ಮೆಲುಕಾಕಿದಾಗ ನಮ್ಮ ಜೀವನಕ್ಕೂ ಪೌಲನ ಜೀವನದಲ್ಲೂ ನಡೆದಂತ ಸಂಭವಗಳು ಯಾವ ರೀತಿ ಹೊಂದಾಣಿಕೆ ಆಗತ್ತೆ.
ಸಭೆಯಾಗಿ ಬಂದಂತ ನಾವು ಯಾವ ರೀತಿಯ ಪರಿವರ್ತನೆಯನ್ನ ಹೊಂದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಯಾವ ರೀತಿಯ ಪಶ್ಚಾತ್ತಾಪವನ್ನ ಪಟ್ಟು ನಮ್ಮ ಒಂದು ಜೀವನವನ್ನ ಸರಿಪಡಿಸ್ಕೊಂಡು ದೇವರ ಆ ಒಂದು ಪವಿತ್ರಾತ್ಮವನ್ನ ದೀಕ್ಷಾ ಸ್ಥಾನದ ಮೂಲಕ ನಮ್ಮ ಸಮರ್ಪಣೆಯ ಒಂದು ವಿಷಯವನ್ನ ದೇವರಿಗೆ ತಿಳಿಸಿ ದೇವರ ಆ ಒಂದು ಶಕ್ತಿಯನ್ನ ಪಡ್ಕೊಂಡ್ವಿ ಅನ್ನೋದನ್ನು ಕೂಡ ನೀವೇನ್ ಮಾಡ್ರಿ, ನಿಮ್ಮ ಒಂದು ಮೆಡಿಟೇಷನ್ ಅಲ್ಲಿ ಇದೆಲ್ಲ ನೀವು ಮಾಡ್ರಿ. ಆವಾಗ ನಿಜವಾಗ್ಲೂ ಈ ಒಂದು ವಿಷಯಗಳೆಲ್ಲ ನಮ್ಮ ಜೀವನದಲ್ಲೂ ಕೂಡ ನಡೀತಲ್ಲಪ್ಪ ಅಂತ ನಮಗೆ ಎಷ್ಟೋ ಆಶ್ಚರ್ಯ ಆಗತ್ತೆ. ಪೌಲನ ಜೀವನದಲ್ಲಿ ನಡೆದಿರುವಂಥದ್ದು ನಮ್ಮ ಜೀವನದಲ್ಲೂ ಕೂಡ ಯಾವುದೋ ರೀತಿಯಲ್ಲಿ ನಡೀತಲ್ಲ. ದೇವರು ನನ್ನನ್ನು ಆರಿಸ್ಕೊಂಡಿದ್ದಾರಲ್ಲ, ಆತನ ಆತನ ಹೆಸರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಇದಕ್ಕೋಸ್ಕರನೇ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿರ್ಬೇಕು ಸಹೋದರ ಸಹೋದರ. ಸೌಲನು ಈ ಕೃತಜ್ಞತೆಯನ್ನ ಆತನ ಸೇವೆಯಲ್ಲಿ ಅವನು ಮಾಡಿದಂಥ ಕೆಲಸಗಳಲ್ಲಿ ಅವರು ತೋರಿಸ್ಬಿಟ್ರು. ದೇವರಿಗೆ ಎಂಥ ಕೃತಜ್ಞತೆಯನ್ನ ನಾವು ಸಲ್ಲಿಸ್ಬೋದು ಅಂತ. ಅದರಿಂದ ಸಹೋದರ ಸಹೋದರರೇ, ಈ ದಿನದಲ್ಲೂ ಕೂಡ ಈ ಒಂದು ವಿಷಯಗಳನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋಣ. ದೇವರ ಚಿತ್ತ ಇದ್ರೆ ಬರುವಂತ ವಾರದಲ್ಲಿ ಅಪೊಸ್ತಲರ ಕಾರ್ಯಗಳು 22ನೇ ಅಧ್ಯಾಯ 17ನೇ ವಚನದಿಂದ ಪೌಲನ ಒಂದು ಪರಿವರ್ತನೆಯ ವಿಚಾರಗಳನ್ನ ನಾವು ನೋಡ್ಕೊಬರೋಣ. ಮುಂದಿನ ಕ್ಲಾಸಲ್ಲಿ ನಾವು ಸಾಕ್ಷಿಯನ್ನ ನೋಡಿದ್ವಿ. ಈ ಕ್ಲಾಸಲ್ಲಿ ಪೌಲನಿಗೆ ದೇವರು ಕೊಟ್ಟಂತ ಅನುಭವವನ್ನು ನೋಡಿದ್ವಿ. ಯಾವ ರೀತಿ ಪೌಲನು ಮನಸ್ತಾಪ ಪಟ್ಟು ಪಶ್ಚಾತ್ತಾಪ ಪಟ್ಟು ಆ ಪಶ್ಚಾತ್ತಾಪದ ಮೂಲಕ ಪಾಪಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಬಿಡಬೇಕು ಅನ್ನುವ ಒಂದು ಛಲವನ್ನ ಮಾಡಿ ಆ ಸಂಪೂರ್ಣವಾದ ಒಂದು ಪ್ರತಿಷ್ಠೆಗೆ ಆತನನ್ನ ಒಪ್ಪಿಸ್ಕೊಟ್ಟದನ್ನು ಕೂಡ ನಾವು ನೋಡ್ತೀವಿ. ಅದರಿಂದ ದೇವರು ಈ ದಿನ ಕೂಡ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಮುಂದಿನ ವಾರದಲ್ಲೂ ಕೂಡ ದೇವರ ಚಿತ್ತ ಇದ್ರೆ ಇದೇ ರೀತಿಯ ಒಂದು ಐಕ್ಯತೆಯಲ್ಲಿ ಈ ವಿಚಾರಗಳನ್ನ ನಾವು ಓದೋದಿಕ್ಕೆ ಮತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ದೇವರ ಆತ್ಮವು ನಮ್ಮಲ್ಲಿ ಇದ್ದು ನಮ್ಮನ್ನು ನಡೆಸಲಿ ಅಂತ ಹೇಳಿ ಈ ಒಂದು ವಾಕ್ಯಗಳನ್ನ ಮುಗಿಸ್ಕೋತೀನಿ. ನಮ್ಮ ಮಧ್ಯದಲ್ಲಿ ಇದ್ದಂತ ಸಹೋದರ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊತೀನಿ. ಬ್ರದರ್ ಇದ್ದೀರಾ? ಮೋಹನ್ ರಾಜ್ ಬ್ರದರ್, ಬ್ರದರ್ ರವಿ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೇನೆ ಬ್ರದರ್. ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಾತನು ಆಗಿರುವ ನಮ್ಮೆಲ್ಲರ ಪ್ರೀತಿಗಳ ಪರಲೋಕದ ತಂದೆ ಯೆಹೋವ ದೇವರೇ, ನಿಮ್ಮ ಪರಿಶುದ್ಧವಾದ ಆ ನಾಮಕ್ಕೆ ನಾವು ಕೃತಜ್ಞತೆಗಳನ್ನ ಸ್ತೋತ್ರಗಳನ್ನ ಸಲ್ಲಿಸುವರಾಗಿದ್ದೇವೆ. ತಂದೆ ದೇವರೇ, ಅಪ್ಪ, ಈ ದಿನ ಕೂಡ ನಮ್ಮನ್ನು ಒಟ್ಟಾಗಿ ಸೇರಿಸಿ ಸಂಜೆ ವೇಳೆಯಲ್ಲಿ ಸಹೋದರ ಟೋನಿ ಬ್ರದರ್ ಮುಖಾಂತರವಾಗಿ ಅಪೊಸ್ತಲರ ಕೃತ್ಯಗಳು 22ನೇ ಅಧ್ಯಾಯದಲ್ಲಿ ಅನೇಕ ನಿಮ್ಮ ಸತ್ಯಗಳನ್ನ, ನೀವು ಕೊಟ್ಟಿರುವಂಥ ಒಬ್ಬನೇ ಮಗನ ವಿಷಯವಾಗಿ ಅನೇಕ ನಿಮ್ಮ ಗೂಢಾರ್ಥಗಳನ್ನ ದೇವರೇ ಈ ದಿನ ನಾವು ತಿಳಿದುಕೊಳ್ಳಲಿಕ್ಕೆ ನೀವು ಮಾಡಿರುವಂಥ ಅಪಾರವಾದ ಸಹಾಯಕ್ಕಾಗಿ ತಂದೆ ದೇವರೇ ನಾವು ಕೃತಜ್ಞತೆಗಳನ್ನ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ತಂದೆ ದೇವರೇ, ಈ ಕೂಟದ ಆರಂಭದಿಂದ ಹಿಡಿದು ಈ ಕೊನೆಯವರೆಗೂ ಸಹೋದರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದು ಒಂದೊಂದು ವಾಕ್ಯದಲ್ಲಿ ಕೂಡ ಅವರನ್ನು ಉಪಯೋಗಿಸಿ ನೀನು ಅವ್ರ ಸಂಗಡ ಮಾತನಾಡಿದಕ್ಕಾಗಿಯೂ ತಂದೆ ದೇವರೇ ನಾವು ನೀವು ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಸೌಲನಿಗೆ ದರ್ಶನ ಕೊಟ್ಟು ಸೌಲನೆ ಯಾಕೆ ನನ್ನ ಹಿಂಸೆ ಪಡಿಸುತ್ತಿ ಎಂಬುದಾಗಿ ಹೇಳುವಾಗ ಅಪ್ಪ ಪೌಲನು ಅದರಿಂದ ಮಾರ್ಪಟ್ಟು ನಿನ್ನ ಒಬ್ಬನೇ ಯೇಸು ಕ್ರಿಸ್ತನ ಒಂದು ಎಲ್ಲ ಸ್ವಭಾವಗಳನ್ನು ಅರಿತವನಾಗಿ ಅಂದಿನಿಂದ ಆತನು ಭಯಪಟ್ಟು ದೇವರ ಒಂದು ಸೇವೆಯಲ್ಲಿ ಹೇಗೆ ನಡೆದನೋ ಅದೇ ರೀತಿಯಲ್ಲಿ ದೇವರು ನಾವು ಕೂಡ ಲೋಕದಲ್ಲಿ ನಿನ್ನ ವಾಕ್ಯದಲ್ಲಿ ನಾವು ಭಯಪಟ್ಟು ನಂಬಿಕಸ್ಥರಾಗಿ ಒಂದು ಒಳ್ಳೆಯ ಪ್ರೀತಿಯಿಂದ ಸಹೋದರ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸಿ ನಾವು ಲೋಕದಲ್ಲಿ ನಾವು ಜೀವಿಸುವಂತ ನಮಗೆ ಸಹಾಯ ಮಾಡ್ರಿ. ಎಲ್ಲವನ್ನು ದೇವರೇ ನೀವೇ ತಾನೇ ಕೃಪೆ ಕೊಟ್ಟು ನಡೆಸ್ರಿ. ಎಲ್ಲ ಮಹಿಮೆ ಎಲ್ಲ ಸಹಾಯ ನಿಮ್ಮಿಂದಲೇ ನಮಗೆ ಅನುಗ್ರಹಿಸವಾಗಲಪ್ಪ. ಎಲ್ಲ ಚಿನ್ನಚಿತ್ತದಿಂದ ನೆರವೇರಿಸು. ಎಲ್ಲವನ್ನು ನಿನ್ನ ಪಾದಕ್ಕೆ ಒಪ್ಪಿಸಿ ಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ರಕ್ಷಕನು ಒಡೆಯನು ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆ.
ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಎಲ್ಲ ಸಹೋದರ ಸಹೋದರಿಗಳು ಧನ್ಯವಾದಗಳು. ಥ್ಯಾಂಕ್ ಯು ಬ್ರದರ್. Thank you, brother. Ella brothers and brothers sisters and ki namaste. sisters. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಮಸ್ತೆ. ಎಲ್ಲ ಸಹೋದರ ಸಹೋದರಿಗೂ ನಮಸ್ತೆ. ನಮಸ್ತೆ ನಮಸ್ತೆ. ಎಲ್ಲಾ ಬ್ರದರ್ಸ್ ಸಿಸ್ಟರ್ಗೆ ನಮಸ್ತೆ ರೀ. ನಮಸ್ತೆ ಎಲ್ಲರಿಗೂ ನಮಸ್ತೆ ರೀ. ಶಂತಕರ ನಮಸ್ತೆ.